ದಾಡುತ್ತಿರುವಾಗ ಕೋಳಿ, ಕಮಲದ ಹೂಗಳು ಮತ್ತು ವೈವಿಧ್ಯಮಯ ಜಲಪಕ್ಷಿಗಳಿಂದ ತುಂಬಿದ ಸುಂದರವಾದ ಸರೋವರದ ಮೇಲೆ ಕಣ್ಣಿಟ್ಟಿತ್ತು. ಅದರ ಸೌಂದರ್ಯವು ಎಷ್ಟು ಮನಮೋಹಕವಾಗಿತ್ತೆಂದರೆ ಅದು ಯಾವುದೇ ಒಣಗಿದ ಆತ್ಮದ ಬಾಯಾರಿಕೆಯನ್ನು ತಣಿಸಬಹುದಾಗಿತ್ತು. ಆದರೂ ತನ್ನ ಅಚಲ ಸಂಕಲ್ಪದಿಂದ ಪ್ರೇರೇಪಿಸಲ್ಪಟ್ಟ ಕೋಳಿ ಉದ್ದೇಶಪೂರ್ವಕವಾಗಿ ಅದರ ವೈಭವವನ್ನು ಕುರುಡಾಗಿ ನೋಡಿದನು ಮತ್ತು ದಟ್ಟವಾದ ಕಾಡಿನ ಹೃದಯ ಭಾಗಕ್ಕೆ ಒತ್ತಿದನು. ಅರಣ್ಯವು ಉಗ್ರ ಮೃಗಗಳು ಮತ್ತು ತೀಕ್ಷ್ಣವಾದ ಮುಳ್ಳುಗಳಿಗೆ ನೆಲೆಯಾಗಿತ್ತು. ಅದು ಕೋಳಿಗಳ ದೇಹವನ್ನು ಸೀಳಿಸಿತು. ಅವನ ಚರ್ಮವು ಹರಿದು ಹೋಯಿತು ಮತ್ತು ಕ್ಷಮಿಸದ ಭೂಪ್ರದೇಶವನ್ನು ಹಾದು ಹೋಗುವಾಗ ಪ್ರತಿ ಗಾಯದಿಂದ ರಕ್ತವು ಹರಿಯಿತು. ತನ್ನ ನೋವಿನಿಂದ ವಿಚಲಿತರಾಗದೆ ಪಕ್ಷಿ ತನ್ನ ಪ್ರಯಾಣವನ್ನು ಮುಂದುವರೆಸಿತು. ಆಧ್ಯಾತ್ಮಿಕ ವಿಮೋಚನೆಗಾಗಿ ತೀರಿಸಲಾಗದ ಬಳಕೆಯಿಂದ ಪ್ರೇರೇಪಿಸಲ್ಪಟ್ಟಿತ್ತು. ಆದಾಗ್ಯೂ ಅದೃಷ್ಟವು ಅವನಿಗಾಗಿ ಬೇರೆ ಯೋಜನೆಗಳನ್ನು ಹೊಂದಿತು. ಪ್ರಬಲವಾದ ಗಾಳಿಯ ಹೊಡೆತದಿಂದ ಹೊತ್ತಿಕೊಂಡ ಭೀಕರವಾದ ಕಾಡ್ಗಿಚ್ಚುವುಗ ರಾಕ್ಷಸನಂತೆ ಕಾಡಿನ ಮೂಲಕ ಹರಿಯತೊಡಗಿತು. ಜ್ವಾಲೆಗಳು ಭೂದೃಶ್ಯದಾದ್ಯಂತ ನೃತ್ಯ ಮಾಡುತ್ತಿವೆ. ಅವುಗಳ ಹಾದಿಯಲ್ಲಿರುವ ಎಲ್ಲವನ್ನೂ ನುಂಬುತ್ತಿವೆ. ಬೆಂಕಿಯು ಉರಿಯುತ್ತಿರುವಾಗ ದಾಳಿಯು ಕಿಡಿಗಳು ಮತ್ತು ಉರಿಯುಗಳಿಂದ ತುಂಬಿತ್ತು. ಈ ಅಪೋಕ್ಯಾಲಿಪ್ಟಿಕ್ ದೃಶ್ಯದ ನಡುವೆ ಪಕ್ಷಿಗಳ ಹೃದಯವು ಸಂತೋಷದಿಂದ ಉಬ್ಬಿಕೊಂಡಿತು. ಅವನು ತನ್ನ ಮರ್ತ್ಯ ಸುರುಳಿಯನ್ನು ಶರಣಾಗಲು ಮತ್ತು ಆಧ್ಯಾತ್ಮಿಕ ವಿಮೋಚನೆಯನ್ನು ಪಡೆಯಲು ಉತ್ಸುಕನಾಗಿ ಹರಡುವ ಬೆಂಕಿಯತ್ತ ಧಾವಿಸಿದನು. ಅವನು ಜ್ವಾಲೆಗೆ ಬಲಿಯಾದಾಗ ಅವನ ದೇಹವು ಅದರ ಎಲ್ಲಾ ಪಾಪಗಳಿಂದ ಶುದ್ಧವಾಯಿತು ಮತ್ತು ಅವನ ಆತ್ಮವು ಸ್ವರ್ಗಕ್ಕೆ ಏರಿತು. ಅಲ್ಲಿ ಯಕ್ಷರು ಮತ್ತು ಗಾಂಧರ್ವರಲ್ಲಿ ಇದನ್ನ ವೈಭವಕ್ಕೆ ಪ್ರತಿಸ್ಪರ್ಧಿಯಾದ ವೈಭವದಲ್ಲಿ ಪಕ್ಷಿ ಒಂದು ಪ್ರಕಾಶಮಾನವಾದ ನಕ್ಷತ್ರದಂತೆ ಹೊಳೆಯಿತು. ಅವನ ಭಕ್ತಿಯು ಪಾರಿವಾಳ ಮತ್ತು ಅದರ ಸಂಗಾತಿಯ ಪಕ್ಕದಲ್ಲಿ ಅವನಿಗೆ ಒಂದು ಸ್ಥಾನವನ್ನು ಗಳಿಸಿತ್ತು. ಅವರು ಕೂಡ ತಮ್ಮ ಧಾರ್ಮಿಕ ಕಾರ್ಯಗಳ ಮೂಲಕ ಸ್ವರ್ಗಕ್ಕೆ ಏರಿದ್ದರು. ಈ ಕಥೆಯು ನಿಸ್ವಾರ್ಥ ಭಕ್ತಿಯ ಪರಿವರ್ತಕ ಶಕ್ತಿಗೆ ಮತ್ತು ಈ ಉನ್ನತ ಆತ್ಮದ ವ್ಯಕ್ತಿಗಳ ಹೆಜ್ಜೆಗುರುತುಗಳನ್ನು ಅನುಸರಿಸುವವರಿಗೆ ಕಾಯುತ್ತಿದ್ದ ಪ್ರತಿಫಲಕ್ಕೆ ಸಾಕ್ಷಿಯಾಗಿ ಕಾರ್ಯನಿರ್ವಹಿಸಿತು. ಭೀಷ್ಮನ ಕಥೆಯು ರಾಜ ಯುಧಿಷ್ಠಿರನಿಗೆ ಒಂದು ಕಟುವಾದ ಸಂದೇಶದೊಂದಿಗೆ ಮುಕ್ತಾಯವಾಯಿತು. ಪೋಷಕನ ರಕ್ಷಣೆಯು ಒಂದು ದೊಡ್ಡ ಯೋಗ್ಯತೆಯ ಕಾರ್ಯವಾಗಿತ್ತು. ಇದು ಹಸುವನ್ನು ಕೊಲ್ಲುವವನ ಆತ್ಮವನ್ನು ಸಹ ಶುದ್ಧೀಕರಿಸಬಲ್ಲದು. ಈ ಪವಿತ್ರ ಕಥೆಯನ್ನು ಕೇಳುವ ಮೂಲಕ ಮತ್ತು ಅದರ ಸದ್ಗುಣಗಳನ್ನು ಅನುಕರಿಸುವ ಮೂಲಕ ಒಬ್ಬರು ಪ್ರಾಪಂಚಿಕ ನೋವನ್ನು ನೀರಿಸಬಹುದು. ತನ್ನ ರಾಜಮನೆತನದ ಆಸ್ಥಾನದ ಮಧ್ಯದಲ್ಲಿ ರಾಜ ಯುಧಿಷ್ಠಿರನು ಪೂಜ್ಯ ಭೀಷ್ಮನ ಕಡೆಗೆ ತಿರುಗಿ ಅಪರಾಧ, ವಿಷಾದ ಮತ್ತು ವಿಮೋಚನೆಯ ಕಥೆಯನ್ನು ಹುಟ್ಟುಹಾಕುವ ಪ್ರಶ್ನೆಯನ್ನು ಕೇಳಿದನು. ಓ ಭಾರತೀಯರಲ್ಲಿ ಅತ್ಯುತ್ತಮ, ಅವನು ಕೇಳಿದನು. ಒಬ್ಬ ವ್ಯಕ್ತಿಯು ತೀರ್ಪಿನ ಕೊರತೆಯಿಂದ ಪಾಪವನ್ನು ಮಾಡಿದಾಗ ಅವನು ಅದರಿಂದ ಹೇಗೆ ಶುದ್ಧನಾಗಬಹುದು? ಅದರ ಬಗ್ಗೆ ಎಲ್ಲವನ್ನೂ ನನಗೆ ತಿಳಿಸಿ ತಲೆಮಾರುಗಳ ಮೂಲಕ ಹಾದು ಹೋಗುವ ಪ್ರಾಚೀನ ನಿರೂಪಣೆಯನ್ನು ವಿವರಿಸಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಭೂತಕಾಲವನ್ನು ದಿಟ್ಟಿಸಿ ನೋಡುತ್ತಿದ್ದವು. ಅವರು ಒಂದು ಕಾಲದಲ್ಲಿ ತಮ್ಮ ಮಹಾನ್ ಶಕ್ತಿ ಮತ್ತು ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿದ್ದ ಪ್ರಬಲ ರಾಜ ಜನಮೇಜಯನ ಬಗ್ಗೆ ಮಾತನಾಡಿದರು. ಆದಾಗ್ಯೂ ಒಂದು ದುರದೃಷ್ಟಕರ ಸಂದರ್ಭದಲ್ಲಿ ಜನಮೇಜಯನು ಗಂಭೀರವಾದ ತಪ್ಪಿಗೆ ಬಲಿಯಾದನು. ಅವನು ತೀರ್ಪಿನ ಕೊರತೆಯಿಂದ ಬ್ರಾಹ್ಮಣನನ್ನು ಕೊಂದನು. ಅವನ ಪಾಪದ ಭಾರವು ಪರ್ವತ ಶ್ರೇಣಿಯಂತೆ ರಾಜನ ಮೇಲೆ ಬಿದ್ದಿತು. ಅವನ ಪುರೋಹಿತರು ಸೇರಿದಂತೆ ಅವನ ಪ್ರಜೆಗಳು ಅವನನ್ನು ಅಸಹ್ಯದಿಂದ ತ್ಯಜಿಸಿ ಅವನನ್ನು ಪ್ರತ್ಯೇಕವಾಗಿ ಮತ್ತು ಹೃದಯವಿದ್ರಾವಕವಾಗಿ ಬಿಟ್ಟುಬಿಟ್ಟರು. ವಿಷಾದದಿಂದ ಬಳಲುತ್ತಿದ್ದ ಜನಮೇಜಯನು ತನ್ನ ಅಪರಾಧಕ್ಕೆ ಪ್ರಾಯಶ್ಚಿತ್ತ ಮಾಡಲು ನಿರ್ಧರಿಸಿ ಅರಣ್ಯಕ್ಕೆ ಹಿಮ್ಮೆಟ್ಟಿದನು. ಅವನು ಬುದ್ಧಿವಂತ ಶ್ರೀಗಳು ಮತ್ತು ಬ್ರಾಹ್ಮಣರಿಂದ ಮಾರ್ಗದರ್ಶನವನ್ನು ಕೋರಿ ಭೂಮಿಯಲ್ಲಿ ಅಲೆದಾಡಿದನು. ಆದರೆ ಯಾರೊಬ್ಬರೂ ಅವಳ ಅಪರಾಧವನ್ನು ನಿವಾರಿಸಲು ಸಾಧ್ಯವಾಗಲಿಲ್ಲ. ಜನಮೇಜಯನು ತನ್ನ ಆತ್ಮಸಾಕ್ಷಿಯ ಮೇಲಿನ ಕಳಂಕದಿಂದ ತನ್ನನ್ನು ಶುದ್ಧೀಕರಿಸಿಕೊಳ್ಳುವ ಆಶಯದೊಂದಿಗೆ ಅತ್ಯಂತ ಕಠಿಣವಾದ ತಪಸ್ಸನ್ನು ಮಾಡುತ್ತಿದ್ದಾಗ ಶರತ್ಕಾಲದ ಎಲೆಗಳು ಗಾಳಿಯಲ್ಲಿ ರಭಸದಿಂದ ಬೀಸುತ್ತಿದ್ದಂತೆ ವರ್ಷಗಳು ಕಳೆದವು.
ಅವನ ಒಂದು ಕಾಲದ ಭವ್ಯವಾದ ಅರಮನೆಯು ಈಗ ಖಾಲಿಯಾಗಿತ್ತು. ಇದು ಅವನ ಪತನಕ್ಕೆ ಸಾಕ್ಷಿಯಾಗಿದೆ. ರಾಜನ ಪ್ರಜೆಗಳು ತಮ್ಮ ಹಿಂದಿನ ರಾಜನ ಹಣೆಬರಹದ ಬಗ್ಗೆ ತಮ್ಮೊಳಗೆ ಪಿಸುಗುಟ್ಟಿದರು. ಅವನು ತನ್ನ ಮೇಲೆ ಮತ್ತು ಅವನ ವಂಶದ ಮೇಲೆ ಹೇಗೆ ಅವಮಾನವನ್ನು ತಂದನು ಅನ್ನುವುದಿಲ್ಲ. ಜನಮೇಜಯನು ದಟ್ಟವಾದ ಕಾಡಿನ ಮೂಲಕ ಅಲೆದಾಡುತ್ತಿದ್ದಾಗ ಅವನು ಸುನ್ನಾಕನ ಮಗನಾದ ಇಂದ್ರೋತ ಎಂಬ ಋಷಿಯನ್ನು ಭೇಟಿಯಾದನು. ಆ ಬುದ್ಧಿವಂತನ ಬಳಿ ಗೌರವದಿಂದ ಹೋದ ರಾಜನು ವಿನಮ್ರತೆಯಿಂದ ಅವನ ಪಾದಗಳನ್ನು ಮುಟ್ಟಿದನು. ಆದರೆ ಸಾಂತ್ವನ ಅಥವಾ ಮಾರ್ಗದರ್ಶನ ನೀಡುವ ಬದಲು ಇಂದ್ರೋತನ ಮಾತುಗಳು ರಾಜನ ಆತ್ಮವನ್ನು ಆಳವಾಗಿ ಸ್ಪರ್ಶಿಸಿದವು. ನೀನು ದೊಡ್ಡ ಪಾಪವನ್ನು ಮಾಡಿದ್ದೀಯ ಋಷಿ ಘೋಷಿಸಿದರು. ನೀನು ಭ್ರೂಣಹತ್ಯೆ ಅಪರಾಧಿಯಾಗಿದ್ದೀಯಾ? ನೀನು ಇಲ್ಲಿಗೆ ಏಕೆ ಬಂದಿದ್ದೀಯ? ನಮಗೆ ಏನು ಸಂಬಂಧ? ಆ ಬುದ್ಧಿವಂತನ ಗದರಿಕೆಯು ಬೇಸಿಗೆಯ ದಿನದಂದು ಗುಡುಗು ಹೊಡೆಯುವಂತಿದ್ದು ಜನಮೇಜಯನನ್ನು ತನ್ನ ಹೃದಯಕ್ಕೆ ಅಲುಗಾಡಿಸಿ ಇಂದ್ರೋತನು ಅರಸನನ್ನು ಗದರಿಸುವುದನ್ನು ಮುಂದುವರಿಸಿದಾಗ ಅವನ ಮಾತುಗಳು ದುಃಖ ಮತ್ತು ನಿರಾಶೆಯಿಂದ ಸುರಿಯುತ್ತಿದ್ದವು. ನಿನ್ನ ಉಪಸ್ಥಿತಿಯು ನಮಗೆ ಸಂತೋಷವನ್ನು ನೀಡುವುದಿಲ್ಲ ಎಂದು ಅವನು ಹೇಳಿದ್ದನು. ನಿನ್ನ ವ್ಯಕ್ತಿಯು ರಕ್ತದ ವಾಸನೆಯನ್ನು ಹೊಂದಿರುತ್ತಾನೆ. ನಿನ್ನ ನೋಟವು ಶವದಂತೆಯೇ ಇದೆ. ಬುದ್ಧಿವಂತನ ಆರೋಪಗಳು ಜನಮೇಜಯನ ಹೃದಯವನ್ನು 1000 ಬಾಣಗಳಂತೆ ಚುಚ್ಚಿದವು. ಇದರಿಂದಾಗಿ ಅವನಿಗೆ ಟೊಳ್ಳಾದ ಮತ್ತು ಸೋಲಿನ ಭಾವನೆ ಉಂಟಾಯಿತು. ಆದರೂ ಅಂತಹ ಕಠಿಣ ಟೀಕೆಗಳ ನಡುವೆಯೂ ಸಹ ಇಂದ್ರೋತನು ಭರವಸೆಯ ಮಿನುಗುವ ನೋಟವನ್ನು ನೀಡಿದನು. ಅವನು ತನ್ನ ಅಸ್ತಿತ್ವದ ನಿಜವಾದ ಸ್ವರೂಪವನ್ನು ರಾಜನಿಗೆ ಬಹಿರಂಗಪಡಿಸಿದನು. ಹೇಗೆ ಅವಳ ಜೀವನವು ಸಮಯದ ಗೋಡೆಯ ಮೇಲೆ ಕ್ಷಣಿಕವಾದ ನೆರಳು ಮತ್ತು ಅವನ ಕಾರ್ಯಗಳು ಅಂತಿಮವಾಗಿ ಮುಂದಿನ ಜಗತ್ತಿನಲ್ಲಿ ಅವನ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಬುದ್ಧಿವಂತ ವ್ಯಕ್ತಿಯ ಮಾತುಗಳು ಕಾಗಿನ ಮೂಲಕ ಬೀಸುವ ತಂಪಾದ ಗಾಳಿಯಂತೆ ಇದ್ದವು. ಜನಮೇಜಯನನ್ನು ಎದುರಿಸಲು ಒತ್ತಾಯಿಸಿದವು. ಪೂಜ್ಯ ಋಷಿ ಸೌನಕನ ಸಮ್ಮುಖದಲ್ಲಿ ರಾಜ ಜನಮೇಜಯನ ಎದುರಿಗೆ ನಿಂತನು. ಅವನ ಹೃದಯವು ಪಶ್ಚಾತ್ತಾಪದಿಂದ ತುಂಬಿತ್ತು. ರಾಜನ ಮಾತುಗಳು ನದಿಯಂತೆ ಸುರಿದವು. ಅವನು ಋಷಿಗೆ ತಾನು ಖಂಡಿಸಲು ಅರ್ಹವಾದ ರೀತಿಯಲ್ಲಿ ವರ್ತಿಸಿದ್ದೇನೆ ಎಂದು ಒಪ್ಪಿಕೊಂಡನು. ಋಷಿ ಜನಮೇಜಯ ಪ್ರಾರಂಭಿಸಿದ, ನೀವು ನನ್ನನ್ನು ಶಿಕ್ಷಿಸುತ್ತೀರಿ ಮತ್ತು ಸರಿಯಾಗಿಯೇ. ನಾನು ದುಷ್ಕೃತ್ಯಗಳಲ್ಲಿ ತಪ್ಪಿತಸ್ಥನಾಗಿದ್ದೇನೆ ಮತ್ತು ನನ್ನ ಆತ್ಮಸಾಕ್ಷಿಯು ನನ್ನೊಳಗೆ ಉರಿಯುತ್ತಿರುವ ಬೆಂಕಿಯಂತೆ ಉರಿಯುತ್ತಿದೆ. ನನ್ನ ಮನಸ್ಸು ಕತ್ತಲಲ್ಲಿ ಆವೃತವಾಗಿದೆ. ನನ್ನ ಹಿಂದಿನ ಉಲ್ಲಂಘನೆಗಳ ನೆನಪುಗಳಿಂದ ಕಾಡುತ್ತಿದೆ. ನಾನು ಯಾಮನ ಕೋಪಕ್ಕೆ ಹೆದರುತ್ತೇನೆ ಮತ್ತು ನನ್ನ ಹೃದಯದ ಮೇಲೆ ಭಾರವಾದ ಈ ಹೊರೆಯಿಂದ ಮುಕ್ತನಾಗಲು ಬಯಸುತ್ತೇನೆ. ಶಾಂತ ಬುದ್ಧಿವಂತಿಕೆಯ ಮುಖವಾಡವಾಗಿದ್ದ ಅವನ ಅಭಿವ್ಯಕ್ತಿಯನ್ನು ಸೌನಕನು ಗಮನವಿಟ್ಟು ಕೇಳಿದನು. ಜನಮೇಜಯನ ಮುಂದುವರೆದಂತೆ ಅವನು ಸಹಾನುಭೂತಿಯಿಂದ ತಲೆಯಾಡಿಸಿದನು. ಓ ಋಷಿ, ನಾನು ಬ್ರಾಹ್ಮಣರಿಗೆ ಮತ್ತೊಮ್ಮೆ ಗೌರವವನ್ನು ತೋರಿಸುತ್ತೇನೆ ಎಂದು ನಾನು ನಿಮಗೆ ಪ್ರತಿಜ್ಞೆ ಮಾಡುತ್ತೇನೆ. ನನ್ನ ವಂಶಾವಳಿಯು ನಾಶವಾಗಬಾರದು. ನನ್ನ ಮೂಲಕ ಹರಿಯುವ ಉದಾತ್ತ ರಕ್ತವು ನಂದಬಾರದು. ಬ್ರಾಹ್ಮಣರಿಗೆ ಅನ್ಯಾಯ ಮಾಡಿದವರು ತಮ್ಮ ವಂಶಾವಳಿಯನ್ನು ಸುರಕ್ಷಿತವಾಗಿ ಮುಂದುವರಿಸಿದರೆ ಅದು ತಮಾಷೆಯಾಗಿರುತ್ತದೆ. ಜನಮೇಜಯನ ಮಾತುಗಳು ಭಾವನೆಯ ಪ್ರವಾಹದಲ್ಲಿ ಮುಳುಗಿದವು. ಅವನು ಸದಾಚಾರದ ಹಾದಿಯಲ್ಲಿ ಅವನಿಗೆ ಸೂಚನೆ ನೀಡುವಂತೆ ಸೌನಕನನ್ನು ಬೇಡಿಕೊಂಡನು. ಅವನು ತನ್ನ ಮಾರ್ಗಗಳನ್ನು ಸರಿಪಡಿಸಲು ಪ್ರತಿಜ್ಞೆ ಮಾಡಿದನು ಮತ್ತು ಋಷಿಯ ಮಾರ್ಗದರ್ಶನವನ್ನು ಬಯಸಿದನು. ವಿದ್ವಾಂಸರ ಗುರು ಅಥವಾ ಪ್ರೀತಿಯ ತಂದೆಯಂತಹ ಬುದ್ಧಿವಂತಿಕೆಗಾಗಿ ಬೇಡಿಕೊಂಡನು. ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳಂತೆ ಹೊಳೆಯುತ್ತಿದ್ದ ಕಣ್ಣುಗಳಿಂದ ಸೌನಕನು ರಾಜನನ್ನು ದಿಟ್ಟಿಸಿ ನೋಡಿದನು. ಬುದ್ಧಿವಂತಿಕೆಯಿಲ್ಲದ ವ್ಯಕ್ತಿಯು ಅನೇಕ ತಪ್ಪುಗಳನ್ನು ಮಾಡಬಹುದು, ಆದರೆ ನಿಜವಾದ ಬುದ್ಧಿವಂತಿಕೆಯನ್ನು ಪಡೆದವನು ತಪ್ಪು ಮಾಡಿದವರ ಮೇಲೆ ಎಂದಿಗೂ ಕೋಪಗೊಳ್ಳುವುದಿಲ್ಲ. ಏಕೆಂದರೆ ಒಬ್ಬನು ಬುದ್ಧಿವಂತಿಕೆಯ ಪರಾಕಾಷ್ಠೆಗೆ ಏರಿದಾಗ ಅವರು ಎಲ್ಲಾ ಜೀವಿಗಳನ್ನು ಸಹಾನುಭೂತಿ ಮತ್ತು ತಿಳುವಳಿಕೆಯಿಂದ ನೋಡುತ್ತಾರೆ ಎಂದು ಅವನ ಧ್ವನಿಯು ಸೌಮ್ಯವಾದ ತುಷಿಯ ಮಾತುಗಳು
ಜೇನುತುಪ್ಪದ ಅಮೃತದಂತೆ ಸುರಿಯುತ್ತಿದ್ದವು. ಜನಮೇಜಯನ ತೊಂದರೆಗೀಡಾದ ಆತ್ಮವನ್ನು ಶಾಂತಗೊಳಿಸಿದವು. ಸೌನಕನು ಮುಂದುವರಿಸಿದನು, ಒಳ್ಳೆಯ ಜನರಿಂದ ಖಂಡನೆಗೊಳಗಾದ ವ್ಯಕ್ತಿಯು ಅವರ ಸಹವಾಸವನ್ನು ತ್ಯಜಿಸಿ ಅವರ ದೃಷ್ಟಿಕೋನದಿಂದ ಮರೆಮಾಚುತ್ತಾನೆ. ಎಂದಿಗೂ ನಿಜವಾದ ಸಂತೋಷವನ್ನು ಪಡೆಯುವುದಿಲ್ಲ ಅಥವಾ ಕ್ರಿಯೆಗಳ ಔಚಿತ್ಯವನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಓ ರಾಜನೇ, ವೇದಗಳು ಮತ್ತು ಇತರ ಧರ್ಮಗ್ರಂಥಗಳಲ್ಲಿ ಹೇಳಿರುವಂತೆ ಬ್ರಾಹ್ಮಣನಿಂದ ಏನನ್ನು ನಿರೀಕ್ಷಿಸಬಹುದು ಎಂದು ನಿಮಗೆ ತಿಳಿದಿದೆ. ಜನಮೇಜಯನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಅವನ ಹೃದಯವು ಓಯಸಿಸ್ನಲ್ಲಿ ಒಳಗಿದ ಪ್ರಯಾಣಿಕರಂತೆ ವಿಷಯ ಮಾತುಗಳಲ್ಲಿ ಕುಡಿಯುತ್ತಿತ್ತು. ಅವನು ತನ್ನ ಮಾರ್ಗಗಳನ್ನು ಬದಲಾಯಿಸಲು, ಮನಸ್ಸಿನ ಶಾಂತಿಯನ್ನು ಪಡೆಯಲು ಮತ್ತು ಬ್ರಾಹ್ಮಣರು ತನ್ನ ಆಶ್ರಯವಾಗಲು ಅವಕಾಶ ಮಾಡಿಕೊಡುವುದಾಗಿ ಪ್ರತಿಜ್ಞೆ ಮಾಡಿದನು. ತನ್ನ ಮುಖದ ಮೇಲೆ ಕಣ್ಣೀರು ಸುರಿಸುತ್ತಾ ಜನಮೇಜಯನು ತಾನು ಇನ್ನೆಂದಿಗೂ ಸದ್ಗುಣವನ್ನು ನಂದಿಸಲು ಪ್ರಯತ್ನಿಸುವುದಿಲ್ಲ ಎಂದು ಸೌನಕನ ಮುಂದೆ ಪ್ರತಿಜ್ಞೆ ಮಾಡಿದನು. ಅವನು ವಿಷಯ ಆಶೀರ್ವಾದಕ್ಕಾಗಿ ಬೇಡಿಕೊಂಡನು. ಎಲ್ಲಾ ಜೀವಿಗಳ ಒಳಿತಿಗಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದಾಗಿ ಭರವಸೆ ನೀಡಿದನು. ನೀತಿಯ ಆದೇಶಗಳನ್ನು ಯಾವಾಗಲೂ ನೆನಪಿಸಿಕೊಂಡನು. ಸೌನಕನು ರಾಜನ ಮೇಲೆ ಕರುಣೆಯಿಂದ ಮುಗುಳ್ನಕ್ಕನು. ಅವನ ಕಣ್ಣುಗಳು ಉಷ್ಣತೆ ಮತ್ತು ಸಹಾನುಭೂತಿಯಿಂದ ಹೊಳೆಯುತ್ತಿದ್ದವು. ನಾನು ನಿನ್ನನ್ನು ಭಯದಿಂದ ಅಥವಾ ಸಂಕುಚಿತ ಮನಸ್ಸಿನಿಂದ ದೂಷಿಸುವುದಿಲ್ಲ ಎಂದು ಹೇಳಿದನು. ಒಂದು ದೊಡ್ಡ ಸಭೆಯಲ್ಲಿ ಸೌನಕನು ತನ್ನ ಹಿಂದಿನ ಕಾರ್ಯಗಳ ಭಾರದಿಂದ ತೊಂದರೆಗೀಡಾಗಿದ್ದ ರಾಜ ಜನಮೇಜಯನೊಂದಿಗೆ ಮಾತಾಡಿದನು. ಸೌನಕನ ಮಾತುಗಳು ರಾಜನ ಉದ್ವಿಗ್ನ ಆತ್ಮವನ್ನು ಶಾಂತಗೊಳಿಸುವ ಮತ್ತು ಅವನನ್ನು ನೀತಿಯತ್ತ ಮುನ್ನಡೆಸುವ ಒಂದು ಉಪಶಮಕ ಔಷಧಿಯಂತೆ ಇದ್ದುದನ್ನು ತವಿತರೆ ಸೌನಕನು ಪ್ರಾರಂಭಿಸಿದನು. ನೀವು ನಿಜವಾಗಿಯೂ ಗಮನಾರ್ಹವಾದ ಪರಿವರ್ತನೆಯನ್ನು ಕಂಡಿದ್ದೀರಿ. ಕಠಿಣ ಮತ್ತು ಕ್ಷಮೆಯಿಲ್ಲದವನಾಗಿದ್ದ ನೀವು ಈಗ ನಿಮ್ಮ ದೃಷ್ಟಿಯನ್ನು ನೀತಿಯ ಕಡೆಗೆ ತಿರುಗಿಸಿದ್ದೀರಿ. ಐಷಾರಾಮಿ ಸುಖಗಳನ್ನು ತ್ಯಜಿಸಿ ಕಠಿಣ ತಪಸ್ಸಿಗೆ ನಿಮ್ಮನ್ನು ಅರ್ಪಿಸಿಕೊಳ್ಳುವ ನಿಮ್ಮ ನಿರ್ಧಾರವು ನಿಜವಾಗಿಯೂ ಪ್ರಶಂಸನೀಯವಾಗಿದೆ. ಸೌನಕನು ಮುಂದುವರಿಸಿದಂತೆ ಸಭೆಯು ಭಯದ ಪಿಸುಗುಟ್ಟುವಿಕೆಯಿಂದ ತುಂಬಿತ್ತು. ಸಂಪತ್ತು ಮತ್ತು ಅಧಿಕಾರಕ್ಕೆ ಒಗ್ಗಿಕೊಂಡಿರುವವರು ಉದಾರವಾಗಿರುವುದು ಆಶ್ಚರ್ಯವೇನಿಲ್ಲ. ಆದರೆ ಐಷಾರಾಮಿಗಳಲ್ಲಿ ಮುಳುಗಿರುವವರು ತ್ಯಾಗದ ಮಾರ್ಗವನ್ನು ಆರಿಸಿಕೊಳ್ಳುವುದು ನಿಜಕ್ಕೂ ಗಮನಾರ್ಹವಾಗಿದೆ. ನಂತರ ಸೌನಕನು ತ್ಯಾಗ, ಉಡುಗೊರೆ ನೀಡುವುದು, ಸಹಾನುಭೂತಿ, ವೇದಗಳು, ಸತ್ಯ ಮತ್ತು ಉತ್ತಮವಾದ ತಪಸ್ಸಿನ ಶುದ್ಧೀಕರಣ ಶಕ್ತಿಯ ಬಗ್ಗೆ ಮಾತನಾಡಿದರು. ಈ ಆಚರಣೆಗಳು ರಾಜರಿಗೆ ಅತ್ಯಗತ್ಯವೆಂದು ಅವರು ಒತ್ತಿ ಹೇಳಿದ್ದರು, ಏಕೆಂದರೆ ಅವು ಹೆಚ್ಚಿನ ಅರ್ಹತೆ ಮತ್ತು ಆಶೀರ್ವಾದವನ್ನು ತರುತ್ತವೆ. ವೃದ್ಧಾಪ್ಯದಲ್ಲಿ ಪ್ರಾಪಂಚಿಕ ಸಂಬಂಧಗಳನ್ನು ತ್ಯಜಿಸುವ ಮಹತ್ವದ ಬಗ್ಗೆ ಮಾತನಾಡಿದ ಬುದ್ಧಿವಂತ ರಾಜನಾದ ಯಯಾತಿಯ ಪದ್ಯಗಳನ್ನು ಸೌನಕನು ಪಠಿಸುತ್ತಿದ್ದಂತೆ ಸಭೆಯು ಶ್ರದ್ಧೆಯಿಂದ ಆಲಿಸಿತು. ಸೌನಕನು ರಾಜ ಜನಮೇಜಯನನ್ನು ನೀತಿಯ ಕಡೆಗೆ ಮಾರ್ಗದರ್ಶನ ಮಾಡುವುದನ್ನು ಮುಂದುವರಿಸಿದನು. ಮಹಾಸರಗಳು, ಪುಷ್ಕರ, ಪ್ರಭಾಸ ಮತ್ತು ಮಾನಸದಂತಹ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಲು ಪ್ರೋತ್ಸಾಹಿಸಿದನು. ಈ ಸ್ಥಳಗಳಲ್ಲಿ ಸ್ನಾನ ಮಾಡುವುದರಿಂದ ರಾಜನಿಗೆ ದೀರ್ಘಾಯುಷ್ಯ ಮತ್ತು ಚೈತನ್ಯ ದೊರೆಯುತ್ತದೆ ಎಂದು ಅವನು ವಿವರಿಸಿದನು. ಸೌನಕನು ಉದಾರತೆ ಮತ್ತು ತ್ಯಾಗದ ಪ್ರಾಮುಖ್ಯತೆಯ ಬಗ್ಗೆಯೂ ಮಾತನಾಡುತ್ತಾ ತ್ಯಾಗವು ಉದಾರತೆಗಿಂತ ಉತ್ತಮ ಎಂದು ಹೇಳಿದ ಮನುವಿನ ಮಾತುಗಳನ್ನು ಉಲ್ಲೇಖಿಸಿದನು. ಸಭೆಯು ಸೌನಕನ ಮಾತುಗಳನ್ನು ಕೇಳುತ್ತಿದ್ದಂತೆ ಅವು ಭರವಸೆ ಮತ್ತು ನವೀಕರಣದ ಭಾವನೆಯಿಂದ ತುಂಬಿದವು. ರಾಜನೂ ಸಹ ತನ್ನ ಹೆಗಲ ಮೇಲೆ ಭಾರವನ್ನು ತೆಗೆದುಹಾಕಿದಂತೆ ತನ್ನ ಹೃದಯವನ್ನು ಹೆಚ್ಚಿಸಿಕೊಂಡನು. ಸೌನಕನು ನಂತರ ಸ್ವಯಂ ನಿಯಂತ್ರಣದ ಪ್ರಾಮುಖ್ಯತೆ ಮತ್ತು ದುಷ್ಟ ವ್ಯಕ್ತಿಗಳೊಂದಿಗೆ ಸಹವಾಸ ಮಾಡುವ ಅಪಾಯಗಳ ಬಗ್ಗೆ ಮಾತನಾಡಿದನು. ದುಷ್ಟ ಪ್ರಭಾವಗಳನ್ನು ತ್ವರಿತವಾಗಿ ಹೊರಹಾಕುವ ಮೂಲಕ ಗುಡುಗುಗಳಂತೆ ಆಗಲು ಪ್ರಯತ್ನಿಸಬೇಕು ಎಂದು
ಅವನು ಒತ್ತಿ ಹೇಳಿದ್ದನ್ನು ಸಭೆಯು ಸೌನಕನ ಮಾತುಗಳಿಂದ ವಿದ್ಯುದ್ದೀಕರಣಗೊಂಡಿತು ಮತ್ತು ರಾಜ ಜನಮೇಜಯನ ಸಂಕಲ್ಪವು ಬಲಗೊಂಡಿದೆ ಎಂದು ಭಾವಿಸಿದನು. ತನಗೆ ಎರಡನೇ ಅವಕಾಶ ನೀಡಲಾಗಿದೆ ಎಂದು ಅವನಿಗೆ ತಿಳಿದಿತ್ತು. ತನ್ನನ್ನು ತಾನು ವಿಮೋಚಿಸಿಕೊಳ್ಳಲು ಮತ್ತು ಪ್ರಪಂಚದ ಗೌರವವನ್ನು ಗಳಿಸಲು ಒಂದು ಅವಕಾಶ. ಹೊಸ ಸಂಕಲ್ಪದೊಂದಿಗೆ ರಾಜನು ನ್ಯಾಯ ಮತ್ತು ಸಹಾನುಭೂತಿಯೊಂದಿಗೆ ಆಳುವ ಪ್ರತಿಜ್ಞೆ ಮಾಡಿದನು. ಸೌನಕನಂತಹ ಬುದ್ಧಿವಂತ ವ್ಯಕ್ತಿಗಳ ಸಲಹೆಯನ್ನು ಪಡೆದನು. ಸಭೆಯು ಚದುರಿದಂತೆ ರಾಜ ಜನಮೇಜರನಲ್ಲಿ ಶಾಂತಿಯ ಭಾವ ನೆಲೆಸಿತು. ತನಗೆ ಒಂದು ಅಪರೂಪದ ಉಡುಗೊರೆಯನ್ನು ನೀಡಲಾಗಿದೆ ಎಂದು ಅವನಿಗೆ ತಿಳಿದಿತ್ತು. ಹೊಸದಾಗಿ ಪ್ರಾರಂಭಿಸಲು, ತನ್ನ ಹಿಂದಿನ ತಪ್ಪುಗಳನ್ನು ಬಿಟ್ಟು ಸದಾಚಾರದ ಕಡೆಗೆ ಹೊಸ ಮಾರ್ಗವನ್ನು ರೂಪಿಸಲು ಅವಕಾಶ. ಆದ್ದರಿಂದ ಭರವಸೆ ಮತ್ತು ದೃಢನಿಶ್ಚಯದಿಂದ ತುಂಬಿದ ಹೃದಯದಿಂದ ರಾಜನು ವಿಮೋಚನೆಯತ್ತ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದನು. ಈ ಮಾರ್ಗದಲ್ಲಿ ರಾಜ ಜನಮೇಜಯನನ್ನು ಮಾರ್ಗದರ್ಶಿಸಿದ ಬುದ್ಧಿವಂತ ಸೌನಕನು ರಾಜನು ಹೊರಟು ಹೋಗುವುದನ್ನು ನೋಡುತ್ತಾ ತಿಳಿವಳಿಕೆಯಿಂದ ಮುಗುಳ್ನಕ್ಕನು. ನೀತಿಯ ಹಾದಿ ದೀರ್ಘ ಮತ್ತು ಕಠಿಣವಾಗಿದೆ ಎಂದು ಅವನಿಗೆ ತಿಳಿದಿತ್ತು. ಸಂದಿಗ್ಧ ವಾತಾವರಣದ ನಡುವೆ ಯುಧಿಷ್ಠಿರನ ವಿಚಾರಣೆಯು ನೈಮಿಷ ಕಾಡಿನಲ್ಲಿ ರಣಹದ್ದು ಮತ್ತು ನರಿಗಳ ನಡುವಿನ ಪ್ರಾಚೀನ ಮುಖಾಮುಖಿಯ ಬಗ್ಗೆ ಭೀಷ್ಮನ ಕಥೆಯನ್ನು ಹುಟ್ಟುಹಾಕಿತು. ಬ್ರಾಹ್ಮಣನೊಬ್ಬ ತನ್ನ ಚಿಕ್ಕ ಮಗನನ್ನು ಶಿಶು ಸೆಳೆತಕ್ಕೆ ಕಳೆದುಕೊಂಡಿದ್ದನು ಮತ್ತು ಅವರು ತಮ್ಮ ಮಗುವನ್ನು ಅಂತ್ಯಕ್ರಿಯೆ ಮಾಡಲು ತಯಾರಿ ನಡೆಸುತ್ತಿದ್ದಾಗ ಕುಟುಂಬವು ದುಃಖದಿಂದ ಮುಳುಗಿತು. ಅವರು ತಮ್ಮ ಪ್ರೀತಿಪಾತ್ರರ ನಿರ್ಜೀವ ದೇಹವನ್ನು ಹಿಡಿದುಕೊಂಡು ಸ್ಮಶಾನದಲ್ಲಿ ನಿಂತಾಗ ಒಂದು ರಣಹದ್ದು ಕೆಳಗಿಳಿತು. ಅದರ ಚುಚ್ಚುವ ನೋಟವು ದೃಶ್ಯವನ್ನು ಸ್ಕ್ಯಾನ್ ಮಾಡಿತು. ಜೇನುತುಪ್ಪದ ವಿಷದಂತೆ ತೊಟ್ಟ ಶಬ್ದಗಳೊಂದಿಗೆ ಪಕ್ಷಿ ಹೀಗೆ ಹೇಳಿತು, ಈ ಸ್ಥಳವನ್ನು ಬಿಟ್ಟುಬಿಡಿ ಮತ್ತು ತಡ ಮಾಡಬೇಡಿ, ಏಕೆಂದರೆ ನೀವು ಕೇವಲ ಒಂದು ಮಗುವನ್ನು ಬಿಡಬೇಕು. ಪ್ರತಿದಿನ ಸಾವಿರಾರು ಪುರುಷರು ಮತ್ತು ಮಹಿಳೆಯರು ಇಲ್ಲಿಗೆ ಬರುತ್ತಾರೆ, ಎಂದಿಗೂ ಹಿಂತಿರುಗುವುದಿಲ್ಲ. ಬ್ರಹ್ಮಾಂಡವು ದುಃಖ ಮತ್ತು ದುಃಖದಿಂದ ತುಂಬಿದೆ. ಸಂಯೋಗ ಮತ್ತು ವಿಘಟನೆಯು ಕ್ಷಣಿಕ ಕ್ಷಣಗಳು ಮಾತ್ರ. ಕಾಲವು ನಿಗದಿಪಡಿಸಿದ ಸಮಯ ಬಂದಾಗ ನಿಮ್ಮ ಸಂಬಂಧಿಕರು ನಿಮ್ಮಂತೆಯೇ ಕಣ್ಮರೆಯಾಗುತ್ತಾರೆ. ರಣಹದ್ದುಗಳ ಮಾತುಗಳು ದುಃಖಿತ ಕುಟುಂಬ ಸದಸ್ಯರ ಹೃದಯದಲ್ಲಿ ಒಂದು ತಾಳವನ್ನು ಹೊಡೆದವು. ಅವರ ನೋವು ಕಡಿಮೆಯಾಗಲು ಪ್ರಾರಂಭಿಸಿತು ಮತ್ತು ಅವರು ತಮ್ಮ ಮಗುವನ್ನು ನೆಲದ ಮೇಲೆರಿಸಿ ನಿರ್ಗಮಿಸಲು ಸಿದ್ಧರಾದರು. ಅವರು ದೂರ ಸರಿಯುತ್ತಿದ್ದಂತೆಯೇ ಅದರ ಗೊರೆಯಿಂದ ಒಂದು ನರಿ ಹೊರಹೊಮ್ಮಿತು. ಅದರ ಕಪ್ಪು ತುಪ್ಪಳವು ಮುಸುಕಾಗುವ ಬೆಳಕಿನಲ್ಲಿ ಹೊಳೆಯುತ್ತಿತ್ತು. ಭಾವೋದ್ರಿತ ಧ್ವನಿಯೊಂದಿಗೆ ನರಿ ಕುಟುಂಬವನ್ನು ಬೇಡಿಕೊಂಡಿತು, ನಿಮ್ಮ ಮಗುವನ್ನು ತ್ಯಜಿಸಬೇಡಿ, ಇದು ವಿವಿಧ ಸದ್ಗುಣಗಳ ಕ್ಷಣವಾಗಿದೆ. ಬಹುಶಃ ಈ ಮಗು ಮತ್ತೆ ಜೀವಂತವಾಗಬಹುದು. ಕುಶಹುಲ್ಲಿನ ಕೆಲವು ಬ್ಲೇಡ್ಗಳನ್ನು ಮಾತ್ರ ನೆಲದ ಮೇಲೆ ಬಿಟ್ಟು ನಿಮ್ಮ ಬಾಂಧವ್ಯವನ್ನು ತ್ಯಜಿಸಿ. ಈ ಸಮಯದ ಸದ್ಗುಣಗಳು ಬಹುಮುಖವಾಗಿವೆ. ನರಿಗಳ ಮಾತುಗಳು ಭಾವೋದ್ರೇಕದಿಂದ ಕೂಡಿದ್ದವು. ಪ್ರಾಣಿಗಳು ಮತ್ತು ಪಕ್ಷಿಗಳು ಸಹ ತಮ್ಮ ಮರಿಗಳ ಬಗ್ಗೆ ತೋರಿಸುವ ಪ್ರೀತಿಯನ್ನು ಪ್ರತಿಧ್ವನಿಸುತ್ತಿದ್ದವು. ರಣಹದ್ದುಗಳ ಕಠೋರವಾದ ವಾಸ್ತವಿಕತೆ ಮತ್ತು ನರಿಗಳ ಆಶಾವಾದದ ಮಾತುಗಳ ನಡುವೆ ಕುಟುಂಬವು ಛಿದ್ರವಾಯಿತು. ಅವರು ಹಿಂಜರಿಯುತ್ತಿದ್ದಂತೆ ರಣಹದ್ದು ಮತ್ತೊಮ್ಮೆ ಮಧ್ಯಪ್ರವೇಶಿಸಿತು. ಮೂರ್ಖರೇ, ನೀವು ನಿರ್ಜೀವ ದೇಹಕ್ಕಾಗಿ ಏಕೆ ದುಃಖಿಸುತ್ತೀರಿ? ನಿಮ್ಮ ಸ್ವಂತ ಜೀವನವು ಪಾಪದಿಂದ ತುಂಬಿದೆ. ನಿಮ್ಮ ಉಲ್ಲಂಘನೆಗಳಿಂದ ನಿಮ್ಮನ್ನು ಶುದ್ಧೀಕರಿಸಿಕೊಳ್ಳಲು ಪ್ರಾಯಶ್ಚಿತ್ತಗಳನ್ನು ಅಭ್ಯಾಸ ಮಾಡಿ. ವಿಲಾಪಗಳು ಸತ್ತವರನ್ನು ಮರಳಿ ತರುವುದಿಲ್ಲ. ದುರದೃಷ್ಟದ ಪರಿಣಾಮವಾಗಿ ಈ ಮಗು ನಿಮ್ಮನ್ನು ಅನಂತ ದುಃಖದಲ್ಲಿ ಮುಳುಗಿಸುತ್ತದೆ. ರಣಹದ್ದುಗಳ ಮಾತುಗಳು ಮಾನವನ ಬಗೆಗಿನ ತಿರಸ್ಕಾರದಿಂದ ತೊಟ್ಟಿಕ್ಕಿದವು. ಸಂಪತ್ತು, ಕತ್ತೆಕಿರುಬ, ಚಿನ್ನ, ಅಮೂಲ್ಯ ರತ್ನಗಳು ಇವೆಲ್ಲವೂ ತಪಸ್ಸಿನಲ್ಲಿ ತಮ್ಮ ಮೂಲವನ್ನು ಹೊಂದಿವೆ. ತಪಸ್ಸುಗಳು ಯೋಗದಿಂದ ಹುಟ್ಟುತ್ತವೆ ಮತ್ತು ಉಪಶಮನ ಅಥವಾ ದುಃಖದ ಅಳತೆ ಹಿಂದಿನ ಜೀವನದಲ್ಲಿ ಮಾಡಿದ ಕಾರ್ಯಗಳ ಮೇಲೆ ಅವಲಂಬಿತವಾಗಿದೆ. ಪ್ರತಿಯೊಂದು ಜೀವಿಯು ತನ್ನದೇ ಆದ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳ ಹೊರೆಯನ್ನು ಹೊತ್ತುಕೊಂಡು ಈ ಜಗತ್ತಿಗೆ ಬರುತ್ತದೆ. ರಣಹದ್ದುಗಳ ಧ್ವನಿಯು ತಂಪಾದ ಗಾಳಿಯಂತೆ ಇತ್ತು. ಇದು ಅವರ ಮಗುವಿನೊಂದಿಗಿನ ಕುಟುಂಬದ ಬಾಂಧವ್ಯವನ್ನು ಕಿತ್ತುಕೊಳ್ಳುತ್ತದೆ. ಈ ವಿರೋಧಿ
ಅಭಿಪ್ರಾಯಗಳ ನಡುವೆಯೂ ನವಿ ವಿಷಾದಿಸಿತುಹ ನಿಮ್ಮ ಅಳುವ ಸ್ವಭಾವದ ಪ್ರೀತಿ ಆಲವು ಮೆದುಳಿನ ರಣಹದ್ದುಗಳಿಂದ ಕಡಿಮೆಯಾಗಿದೆ. ಇದು ನಿಜವಾಗಿರಬೇಕು, ಏಕೆಂದರೆ ಶಾಂತತೆಯಿಂದ ತುಂಬಿದ ಅವನ ಚೆನ್ನಾಗಿ ಅನ್ವಯಿಸಲಾದ ಮಾತುಗಳ ಪರಿಣಾಮವಾಗಿ ಬಿಸಿ ಚರ್ಚೆಯ ನಡುವೆಯೇ ಯುಧಿಷ್ಠಿರನು ತನ್ನ ಪೂಜ್ಯ ಅಜ್ಜ ಭೀಷ್ಮನನ್ನು ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದನ್ನು ಕೇಳಿದನು. ಮಹಾಶೈವರೇ, ಮೂರ್ಖತನ ಮತ್ತು ಅಹಂಕಾರದಿಂದ ಪ್ರೇರೇಪಿಸಲ್ಪಟ್ಟ ದುರ್ಬಲ ವ್ಯಕ್ತಿಯು ಹತ್ತಿರದಲ್ಲಿ ವಾಸಿಸುವ ಪ್ರಬಲ ವೈರಿಯನ್ನು ಪ್ರಚೋದಿಸಿದಾಗ ಏನು ಮಾಡಬೇಕು? ಮೊದಲನೆಯವನು ತನ್ನ ಕೋಪದಿಂದ ತನ್ನನ್ನು ಹೇಗೆ ರಕ್ಷಿಸಿಕೊಳ್ಳಬಹುದು ಎಂದು ಕೇಳಿದನು. ಈ ಪರಿಸ್ಥಿತಿಯು ನನಗೆ ಹಿಮಾವತ್ ಕಾಡಿನ ಒಂದು ಪ್ರಾಚೀನ ಕಥೆಯನ್ನು ನೆನಪಿಸುತ್ತದೆ ಎಂದು ಉತ್ತರಿಸುವ ಮೊದಲು ಭೀಷ್ಮನು ಒಂದು ಕ್ಷಣ ಆ ಪ್ರಶ್ನೆಯ ಬಗ್ಗೆ ಯೋಚಿಸಿದನು. ಅವನು ತನ್ನ ಪ್ರೇಕ್ಷಕರನ್ನು ಹಿಂದಿನ ಯುಗಕ್ಕೆ ಕೊಂಡೊಯ್ಯುವ ಒಂದು ನಿರೂಪಣೆಯನ್ನು ನೇಗೆ ಮಾಡಲು ಪ್ರಾರಂಭಿಸಿದನು. ಆ ದಿನಗಳಲ್ಲಿ ಹಿಮಾಲಯದ ಎತ್ತರದ ಪ್ರದೇಶಗಳಲ್ಲಿ ಒಂದಾದ ಅಲ್ಲಿ ಭವ್ಯವಾದ ಸಮಾಲಿ ಮರವಿತ್ತು. ಶತಮಾನಗಳಿಂದ ಅದು ಬೆಳೆದು ಪ್ರವರ್ಧಮಾನಕ್ಕೆ ಬಂದಿತ್ತು. ಅದರ ಕೊಂಬೆಗಳು ರಕ್ಷಣೆಯ ಮೇಲಾವರಣದಂತೆ ಎಲ್ಲಾ ದಿಕ್ಕುಗಳಲ್ಲಿ ಅಗಲವಾಗಿ ಹರಡಿಕೊಂಡಿದ್ದವು. ಮರದ ಕಾಂಡವು ಪರ್ವತದ ಶಿಖರದಷ್ಟು ದೊಡ್ಡದಾಗಿತ್ತು. ಎಲೆಗಳು ಮತ್ತು ಕೊಂಬೆಗಳು ಆಕಾಶವನ್ನು ಸ್ಪರ್ಶಿಸಿದಂತೆ ತೋರುತ್ತಿತ್ತು. ಅದರ ನೆರಳಿನಲ್ಲಿ ದಣಿದ ಆನೆಗಳು ತಮ್ಮ ಸುದೀರ್ಘ ಚಾರಣದ ನಂತರ ವಿಶ್ರಾಂತಿ ಪಡೆಯುತ್ತಿದ್ದವು. ಆದರೆ ಅಸಂಖ್ಯಾತ ಇತರ ಪ್ರಾಣಿಗಳು ಮತ್ತು ಪಕ್ಷಿಗಳು ಅದನ್ನು ತಮ್ಮ ನೆಲೆಯನ್ನಾಗಿ ಮಾಡಿಕೊಂಡಿದ್ದವು. ಭೀಷ್ಮನು ತನ್ನ ಕಥೆಯನ್ನು ಮುಂದುವರಿಸಿದಾಗ, ಬುದ್ಧಿವಂತ ಕೃಷಿಯಾದ ನಾರದನು ಒಮ್ಮೆ ಸಮಾಲಿಯ ಭವ್ಯತೆಗೆ ಹೆದರಿ ಅದರ ಬಳಿಗೆ ಹೇಗೆ ಬಂದನು ಎಂಬುದನ್ನು ವಿವರಿಸಿದನು. ಓ ಸಮಾಲಿ, ನಾರದನು, ನೀನು ನಿಜಕ್ಕೂ ಅದ್ಭುತವಾದ ದೃಶ್ಯ. ನಿನ್ನ ಕೊಂಬೆಗಳು ಮತ್ತು ಕಾಂಡಗಳು ದೇವತೆಗಳಷ್ಟೇ ಪ್ರಬಲವಾಗಿವೆ. ಆದರೂ ಅವುಗಳಲ್ಲಿ ಯಾವುದು ಗಾಳಿಯಿಂದ ಮುರಿದು ಹೋಗುವುದನ್ನು ನಾನು ನೋಡಿಲ್ಲ. ಅದು ಅದರ ಉಗ್ರತೆಗೆ ಹೆಸರುವಾಸಿಯಾಗಿದೆ. ಗಾಳಿಯ ದೇವತೆಯಾದ ಪವನನು ನಿನ್ನೊಂದಿಗೆ ಸ್ನೇಹ ಬೆಳೆಸಿ ನಿನ್ನನ್ನು ಹಾನಿಯಿಂದ ರಕ್ಷಿಸಿದ್ದಾನೆ ಎಂಬುದು ನಿಜವೇ. ಸನ್ಮಾಲಿಯ ಭವ್ಯ ಉಪಸ್ಥಿತಿಯು ಶಾಂತಿ ಮತ್ತು ಪ್ರಶಾಂತತೆಯ ಹೊಳಪನ್ನು ಹೊರಹೊಮ್ಮಿಸುವಂತೆ ತೋರುತ್ತಿತ್ತು. ಭೀಷ್ಮನ ವಿವರಣೆಯ ಪ್ರಕಾರ ಆ ಮರವು ಹೇಗೆ ಪವನನ ಅನುಗ್ರಹಕ್ಕೆ ಸಾಕ್ಷಿಯಾಗಿದ್ದು, ಅದರ ಅಪಾರ ಗಾತ್ರದ ಹೊರತಾಗಿಯೂ ಅದು ಅಭಿವೃದ್ಧಿ ಹೊಂದಲು ಅನುವು ಮಾಡಿಕೊಟ್ಟಿತು. ಮುತ್ತುಗಳು ಬದಲಾದಂತೆ ಸಮಾಲಿಯು ಹೂವುಗಳಿಂದ ಹೊರಹೊಮ್ಮುತ್ತಿತ್ತು. ಅದರ ಕೊಂಬೆಗಳಲ್ಲಿ ತಮ್ಮ ಮನೆಯನ್ನು ನಿರ್ಮಿಸಿಕೊಂಡ ಪಕ್ಷಿಗಳು ಹಾಡಿದ ಸಿಹಿ ರಾಗಗಳಿಂದ ಗಾಳಿಯನ್ನು ತುಂಬುತ್ತಿತ್ತು. ಭೀಷ್ಮನು ಆ ನೆರಳ ಎದ್ದು ಕಾಳುವ ಚಿತ್ರಗಳನ್ನು ಚಿತ್ರಿಸಿದನು, ಬೆವರು ಸ್ನಾನ ಮಾಡಿದನು ಮತ್ತು ಸಂತೋಷದಿಂದ ತುತ್ತೂರಿಯನ್ನು ಬೀಸುತ್ತಿದ್ದನು. ಅದರ ನೆರಳಿನಲ್ಲಿ ಸಾಂತ್ವನ ಪಡೆಯಲು ಸಮ್ಮಾಲಿಯ ಬಳಿಗೆ ಹೋದನು. ಕಾಡಿನ ಇತರ ಪ್ರಾಣಿಗಳೂ ಸಹ ಮರದ ಸುತ್ತಲೂ ಒಟ್ಟುಗೂಡಿ ಅದರ ಸೌಂದರ್ಯ ಮತ್ತು ವೈಭವಕ್ಕೆ ಕೊಡುಗೆ ನೀಡುತ್ತಿದ್ದವು. ಸಮ್ಮಾಲಿಯಿಂದ ಹೊರಹೊಮ್ಮಿದ ಶಾಂತಿಯ ಭಾವನೆಯಿಂದ ಆಕರ್ಷಿತರಾದ ಬ್ರಾಹ್ಮಣರು ಮತ್ತು ಸನ್ಯಾಸಿಗಳು ಸಹ ಅದರ ಕೊಂಬೆಗಳ ಕೆಳಗೆ ಆಶ್ರಯ ಪಡೆಯುತ್ತಿದ್ದರು. ಭೀಷ್ಮನು ತನ್ನ ಕಥೆಯನ್ನು ಮುಗಿಸಿದಂತೆ ಯುಧಿಷ್ಠಿರನ ಪ್ರಶ್ನೆಯು ಹಿನ್ನೆಲೆಗೆ ಮರೆಯಾಗುವಂತೆ ತೋರುತ್ತದೆ. ಅದರ ಬದಲಿಗೆ ಶಕ್ತಿ ಮತ್ತು ರಕ್ಷಣೆಯ ನಡುವಿನ ಸೂಕ್ಷ್ಮ ಸಮತೋಲನದ ಆಳವಾದ ತಿಳುವಳಿಕೆಯಿಂದ ಬದಲಾಯಿಸಲ್ಪಟ್ಟಿದೆ. ಈ ನಿರೂಪಣೆಯು ಅವರನ್ನು ಅತ್ಯಂತ ಭವ್ಯವಾದ ಜೀವಿಗಳೂ ಸಹ ಪ್ರಬಲ ಮಿತ್ರನ ಪರವಾಗಿ ಸಾಂತ್ವನವನ್ನು ಕಂಡುಕೊಳ್ಳುವಂತಹ ಜಗತ್ತಿಗೆ ಸಾರಿಸಿತು. ಪಾವಳದೊಂದಿಗಿನ ಸಲ್ಮಾಲಿಯ ಸ್ನೇಹದಂತೆಯೇ ಸೊಂಪಾದ ಕಾಡಿನಲ್ಲಿ ಒಂದು ಭವ್ಯವಾದ ಸಮಾಲಿ ಮರವು ಎತ್ತರವಾಗಿ ನಿಂತಿತ್ತು. ಅದರ ಕೊಂಬೆಗಳು ಗಾಳಿಯಲ್ಲಿ ನಿಧಾನವಾಗಿ ತೂಗಾಡುತ್ತಿದ್ದವು. ಬುದ್ಧಿವಂತ ಮತ್ತು ಪೂಜ್ಯ ಋಷಿಯಾದ ನಾರದನು ಮರದ ಹತ್ತಿರ ಬಂದು ಅದರೊಂದಿಗೆ ಮಾತನಾಡಲು ಪ್ರಾರಂಭಿಸಿದನು. ಸಲ್ಮಾಲಿ ಅವನು ಹೇಳಿದನು, ನಿಮಗೆ ಗಾಯಿಕ ದೇವರೊಂದಿಗೆ ವಿಶೇಷ ಬಂಧವಿದೆ ಎಂಬುದು ಸ್ಪಷ್ಟವಾಗಿದೆ. ನಾನು ನಿನ್ನವನಿಗೆಂಬ ನಿಮ್ಮ ಮಾತುಗಳು ಅವನ ರಕ್ಷಣೆಯನ್ನು ಗಳಿಸಿದಂತೆ ತೋರುತ್ತದೆ. ಸಲ್ಮಾಲಿ ತನ್ನ ಧ್ವನಿಯನ್ನು ಆಳವಾಗಿ ಮತ್ತು ಪ್ರತಿಧ್ವನಿಸುತ್ತಾ, ನಾರದ ಗಾಳಿ ನನ್ನ ಸ್ನೇಹಿತನೂ ಅಲ್ಲ, ಮಿತ್ರನೂ ಅಲ್ಲ. ಅವನ ಶಕ್ತಿಯು ನನಗೆ ಹೋಲಿಸಿದರೆ ಏನೂ ಅಲ್ಲ.
ವಾಸ್ತವವಾಗಿ ನನ್ನ ಶಕ್ತಿಯು ಅವನನ್ನು ಮೀರಿಸುತ್ತದೆ. ಇದು ನನ್ನ ಬಳಿಗಿರುವ 18ನೇ ಭಾಗವಾಗಿದೆ. ನಾರದನು ಕೇಳುತ್ತಿದ್ದಂತೆ ಕಾಡಿನ ಮೂಲಕ ಬೀಸುವ ಗಾಳಿಯ ತೀವ್ರ ಬಿರುಗಾಳಿ ಮರಗಳನ್ನು ಕಿತ್ತು ಹಾಕುತ್ತದೆ ಮತ್ತು ಅವಶೇಷಗಳನ್ನು ಹಾರಿಸುತ್ತದೆ. ಆದರೆ ಸಲ್ಮಾಲಿ ಹಾನಿಗೊಳಗಾಗದೆ ಉಳಿಯಿತು. ಅದರ ಕೊಂಬೆಗಳು ಚಂಡಮಾರುತದಲ್ಲಿ ಬಾಗಿದವು. ನಾರದನ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು. ಸಲ್ಮಾಲಿಯೇ, ನಿನ್ನ ಶೌರ್ಯವು ಪ್ರಶಂಸನೀಯವಾಗಿದೆ. ಅವನು ಹೇಳಿದನು, ಆದರೆ ನಾನು ನಿನಗೆ ಎಚ್ಚರಿಕೆ ನೀಡಲೇಬೇಕು. ಗಾಳಿತ ದೇವರ ಶಕ್ತಿಯನ್ನು ಎದುರಿಸಬಲ್ಲ ಯಾವುದೇ ಜೀವಿ ಇಲ್ಲ. ಇಂದ್ರಯಮ ಅಥವಾ ನೀರಿನ ಒಡೆಯನಾದರ ವೈಶ್ರವನನು ಸಹ ಅವನ ಶಕ್ತಿಯನ್ನು ಹೋಲಿಸಲಾರನು. ಋಷಿಯ ಮಾತುಗಳು ದೃಢ ವಿಶ್ವಾಸದಿಂದ ತೊಟ್ಟಿಕ್ಕಿದವು. ಆದರೆ ಸಲ್ಮಾಲಿಯು ಪ್ರಭಾವಿತನಾಗಲಿಲ್ಲ. ನನ್ನ ಶಕ್ತಿ ನನಗೆ ಗೊತ್ತು. ನಾರದ ಅದು ಉತ್ತರಿಸಿತು, ಗಾಳಿಯ ದೇವನು ಪ್ರಪಂಚದ ಮೇಲೆ ತನ್ನ ಕೋಪವನ್ನು ಹೊರಹಾಕುವುದನ್ನು ನಾನು ನೋಡಿದ್ದೇನೆ. ಪರ್ವತಗಳು ಮತ್ತು ಮರಗಳನ್ನು ಒಂದೇ ರೀತಿ ಹರಿದು ಹಾಕುತ್ತಿದ್ದೇನೆ. ಆದರೆ ಅವನು ನನ್ನ ಮುಂದೆ ಬೀಳುವುದನ್ನು ನಾನು ನೋಡಿದ್ದೇನೆ. ನನ್ನ ಸ್ವಂತ ಶಕ್ತಿಯಿಂದ ಪದೇ ಪದೇ ಮುರಿದು ಹೋಗಿದ್ದಾನೆ. ಮರದ ಮಾತುಗಳು ಶಾಂತವಾದ ಆತ್ಮವಿಶ್ವಾಸದಿಂದ ಕೂಡಿದ್ದವು. ಅದು ನಾರದನನ್ನು ಮೂಕವನ್ನಾಗಿ ಮಾಡಿತು. ವಿಚಲಿತರಾಗದೆ ಋಷಿ ಒತ್ತಿ ಹೇಳಿದರು, ಸಲ್ಮಾಲಿ, ನೀನು ಒಂದು ದೊಡ್ಡ ತಪ್ಪು ಮಾಡುತ್ತಿದ್ದೀಯ. ನಿನ್ನ ಮಾತುಗಳು ಜೀವವನ್ನು ನೀಡುವ ಮತ್ತು ಎಲ್ಲಾ ಜೀವಿಗಳಿಗೆ ಕಾರಣವಾದ ಗಾಳಿಗ ದೇವರಿಗೆ ಅವಮಾನವಾಗಿದೆ. ಅವನು ತನ್ನ ಶಕ್ತಿಯನ್ನು ಸರಿಯಾಗಿ ಬಳಸಿದಾಗ ಜೀವಿಗಳು ಅಭಿವೃದ್ಧಿ ಹೊಂದುತ್ತವೆ. ಅಸಮರ್ಪಕವಾಗಿ ವಿಪತ್ತುಗಳು ಸಂಭವಿಸುತ್ತವೆ. ನಾರದನ ಧ್ವನಿಯು ಕಠಿಣವಾಯಿತು. ಅವನು ಮುಂದುವರಿಸಿದಂತೆ, ಗಾಳಿಗ ದೇವರ ಪ್ರಾಬಲ್ಯವನ್ನು ಅಂಗೀಕರಿಸಲು ನೀವು ನಿರಾಕರಿಸುವುದು ನಿಮ್ಮ ತಿಳುವಳಿಕೆಯ ದೌರ್ಬಲ್ಯದ ಸಂಕೇತವಾಗಿದೆ. ಸಲ್ಮಾಲಿ ಗಟ್ಟಿಯಾಗಿ ನಿಂತಿದ್ದಳು. ಅದರ ಕೊಂಬೆಗಳು ಗಾಳಿಯಲ್ಲಿ ನಿಧಾನವಾಗಿ ತೂಗಾಡುತ್ತಿದ್ದವು. ನಾರದನೇ, ನನಗೆ ಸತ್ಯ ತಿಳಿದಿದೆ. ನಾನು ಗಾಳಿತ ದೇವರ ವ್ಯಾಪ್ತಿಯನ್ನು ಮೀರಿದ ಶಕ್ತಿಯನ್ನು ಹೊಂದಿದ್ದೇನೆ. ನನ್ನ ಮಾತುಗಳು ಖಾಲಿ ಕೈಗಳಿಕೆಗಳಲ್ಲ. ಅವು ನನ್ನ ಶಕ್ತಿ ಮತ್ತು ನನ್ನ ಧಿಕ್ಕರಿಸುವಿಕೆಗೆ ಸಾಕ್ಷಿಯಾಗಿವೆ. ಋಷಿ ಮಾತನಾಡುವುದನ್ನು ಮುಗಿಸಿದಾಗ ಕೋಪದ ಹೊಳಪು ಅವನ ಮುಖವನ್ನು ದಾಟಿತು. ನಾನು ನಿಮ್ಮ ಅವಮಾನವನ್ನು ಗಾಳಿತ ದೇವರಿಗೆ ವರದಿ ಮಾಡುತ್ತೇನೆ. ನಾರದ ಘೋಷಿಸಿದನು, ನೀವು ಅತಿಕ್ರಮಿಸಿದ್ದೀರಿ. ಸಲ್ಮಾಲಿ, ನೀವು ಪೂಜೆಗೆ ಯೋಗ್ಯವಾದ ವ್ಯಕ್ತಿಗೆ ಅಗೌರವ ತೋರಿಸಿದ್ದೀರಿ. ನಿಮ್ಮ ಮಾತುಗಳು ಪ್ರಶ್ನಾತೀತವಾಗುವುದಿಲ್ಲ. ಗಾಳಿತ ದೇವರಿಗೆ ನಿಮ್ಮ ತಿರಸ್ಕಾರದ ಬಗ್ಗೆ ತಿಳಿದಿದೆ ಎಂದು ನಾನು ಖಚಿತಪಡಿಸಿಕೊಳ್ಳುತ್ತೇನೆ. ಮರದ ಕೊನೆಯ ನೋಟದೊಂದಿಗೆ ನಾರದನು ತಿರುಗಿ ಕಾಡಿನೊಳಗೆ ಕಣ್ಮರೆಯಾದನು. ಸಲ್ಮಾಲಿಯನ್ನು ಗಾಳಿಯ ಪಿಸುಗುಟ್ಟುವಿಕೆಯ ನಡುವೆ ಎತ್ತರವಾಗಿ ನಿಲ್ಲಿಸಿದನು. ಪ್ರಾಚೀನ ಭಾರತದ ಭವ್ಯವಾದ ಸಾಮ್ರಾಜ್ಯದಲ್ಲಿ ಭೀಷ್ಮನು ತನ್ನ ಪ್ರೇಕ್ಷಕರ ಮುಂದೆ ನಿಂತು ಶಕ್ತಿ ಮತ್ತು ಬುದ್ಧಿವಂತಿಕೆಯ ಕಥೆಯನ್ನು ವಿವರಿಸುತ್ತಿದ್ದನು. ಅವನು ಹಿಮಾವತ್ನ ಎದೆಯ ಮೇಲೆ ಇರುವ ಸಲ್ಮಾಲಿ ಮರವನ್ನು ವಿವರಿಸುವ ಮೂಲಕ ಪ್ರಾರಂಭಿಸಿದನು. ಅದರ ಕೊಂಬೆಗಳು ಚಾಚಿದ ತೋಳುಗಳಂತೆ ಆಕಾಶದ ಕಡೆಗೆ ವಿಸ್ತರಿಸಿವೆ. ಅದರ ಬೇರುಗಳು ಭೂಮಿಯೊಳಗೆ ಆಳವಾಗಿ ಅಗೆಯುತ್ತವೆ. ಗಾಳಿಯ ದೇವರಿಗೆ ಮರದ ಮಾತುಗಳನ್ನು ತಿಳಿಸಿದ ಆಕಾಶದ ಸಂದೇಶವಾಹಕರಾದ ನಾರದನ ಮುಂದೆ ಸಲ್ಮಾಲಿಯು ಗಾಳಿತ ದೇವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದನು. ನಾರದನು ಗಾಳಿತ ದೇವರಿಗೆ ಎಚ್ಚರಿಕೆ ನೀಡಿದನು, ಓ ಪರಾಕ್ರಮಶಾಲಿ, ನಿಮ್ಮ ಸಮ್ಮುಖದಲ್ಲಿ ಸಲ್ಮಾಲಿಯ ಮಾತುಗಳನ್ನು ಪುನರಾವರ್ತಿಸಲು ನನಗೆ ಅವಕಾಶ ನೀಡಬೇಡಿ. ನೀವು ಅತ್ಯುನ್ನತ, ಶ್ರೇಷ್ಠ ಮತ್ತು ಶಕ್ತಿಶಾಲಿ. ನಿಮ್ಮ ಕೋಪವು ಸ್ವತಃ ವಿಧ್ವಂಸಕನ ವಿರುದ್ಧ ಸ್ಪರ್ಧಿಸಬಹುದು. ಸಲ್ಮಾಲಿಯ ಅವಮಾನಗಳಿಂದ ಕೋಪಗೊಂಡ ಗಾಳಿಗ ದೇವರು ಮರವನ್ನು ಎದುರಿಸಲು ಹೊರಟನು. ಅವನು ಸಲ್ಮಾಲಿಯ ಹತ್ತಿರ ಬಂದಾಗ ಗಾಳಿತ ದೇವರು ಘೋಷಿಸಿದನು, ನೀವು ನಾರದನ ಮುಂದೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದೀರಿ. ಇದನ್ನು ತಿಳಿದುಕೊಳ್ಳಿಗ, ನಾನು ಗಾಳಿಯ ದೇವರು. ನಾನು ನಿಮಗೆ ನನ್ನ ಶಕ್ತಿ ಮತ್ತು ಶಕ್ತಿಯನ್ನು ತೋರಿಸುತ್ತೇನೆ. ನೀವು ನಿಮ್ಮನ್ನು ಶ್ರೇಷ್ಠರೆಂದು ಭಾವಿಸಬಹುದು, ಆದರೆ ಸೃಷ್ಟಿ ಸಮಯದಲ್ಲಿ ಅಜ್ಜಿಬೆಮ್ಮನು ನಿಮ್ಮ ಕೆಳಗೆ ವಿಶ್ರಾಂತಿ ಪಡೆದಿದ್ದರಿಂದ ಮಾತ್ರ ನಾನು ಇಲ್ಲಿಯವರೆಗೆ ನಿಮ್ಮ ಜೀವವನ್ನು ಉಳಿಸಿದ್ದೇನೆ. ಗಾಳಿತ ದೇವರ ಮಾತುಗಳು ತಿರಸ್ಕಾರದಿಂದ ತೊಟ್ಟಿಕ್ಕಿದವು, ಏಕೆಂದರೆ
ಅವರು ಸಲ್ಮಾಲಿಯು ತನ್ನನ್ನು ಸಾಮಾನ್ಯ ವಿಷಯವೆಂದು ನಿರ್ಲಕ್ಷಿಸಿದ್ದಾರೆ ಎಂದು ಆರೋಪಿಸಿದರು. ಗಾಳಿ ದೇವರ ಬೆದರಿಕೆಗಳಿಂದ ವಿಚಲಿತರಾಗದ ಸಲ್ಮಾಲಿ ನೆವುತ್ತಾ ನಕಳು, ಓ ಗಾಳಿಯ ದೇವರೇ, ನಿಮ್ಮ ಶಕ್ತಿಯನ್ನು ನನಗೆ ತೋರಿಸಿ, ನಿಮ್ಮ ಎಲ್ಲ ಕೋಪವನ್ನು ನನ್ನ ಮೇಲೆ ಊಳಿರಿ. ನೀವು ನನಗೆ ಏನು ಹಾನಿ ಮಾಡಬಲ್ಲಿರಿ? ನಿಮ್ಮ ಶಕ್ತಿಯು ನಿಜವಾಗಿಯೂ ನಿಮ್ಮದೇ ಆಗಿದ್ದರೂ ಸಹ ನಾನು ನಿಮಗೆ ಹೆದರುವುದಿಲ್ಲ, ಏಕೆಂದರೆ ನಾನು ಬುದ್ಧಿವಂತಿಕೆ ಮತ್ತು ತಿಳುವಳಿಕೆಯಲ್ಲಿ ನಿಮಗಿಂತ ಶ್ರೇಷ್ಠನಾಗಿದ್ದೇನೆ. ಸಲ್ಮಾಲಿಯ ಮಾತುಗಳು ಆಳವಾಗಿ ಕತ್ತರಿಸಿದವು, ಏಕೆಂದರೆ ಅವರು ಗಾಳಿ ದೇವರಿಗೆ ನಿರಾಕರಿಸಲು ಸಾಧ್ಯವಾಗದ ಸತ್ಯವನ್ನು ಮಾತನಾಡಿದರು. ದೈಹಿಕ ಶಕ್ತಿ ಒಂದು ವಿಷಯ, ಆದರೆ ಮನಸ್ಸಿನ ಕ್ಷೇತ್ರದಲ್ಲಿ ನಿಜವಾಗಿರಬಹುದು. ರಾತ್ರಿ ಬೀಳುತ್ತಿದ್ದಂತೆ ಸಲ್ಮಾಲಿಯು ತನ್ನ ಮಿತಿಗಳನ್ನು ಪ್ರತಿಬಿಂಬಿಸಿದನು. ದೈಹಿಕ ಶಕ್ತಿಯ ವಿಷಯದಲ್ಲಿ ತಾನು ನಿಜವಾಗಿಯೂ ಗಾಳಿ ದೇವರಿಗಿಂತ ಕೆಳಮಟ್ಟದವನಾಗಿದ್ದೇನೆ ಎಂದು ಅವನು ಅರಿತುಕೊಂಡನು. ಆದರೂ ಇತರ ಮರಗಳಿಗೆ ಕೊರತೆಯಿರುವ ಒಂದು ಗುಣವನ್ನು ಅವನು ಹೊಂದಿದ್ದನೆಂದು ಅವನಿಗೆ ತಿಳಿದಿತು. ಬುದ್ಧಿವಂತಿಕೆ ಸಲ್ಮಾಲಿಯು ತನ್ನಷ್ಟಕ್ಕೆ ತಾನೇ ಯೋಚಿಸಿದನು, ಇತರ ಮರಗಳು ನನ್ನಂತೆ ತಮ್ಮ ತಿಳುವಳಿಕೆಯನ್ನು ಅವಲಂಬಿಸಿದ್ದರೆ ಅವು ಗಾಳಿ ದೇವರ ಕೋಪಕ್ಕೆ ಹೆದರುವುದಿಲ್ಲ. ಆದರೆ ಅಯ್ಯೋ, ಅವು ವಸ್ತುಗಳ ನಿಜವಾದ ಸ್ವರೂಪಕ್ಕೆ ಕುರುಡರಾಗಿದ್ದಾರೆ. ನಕ್ಷತ್ರಗಳು ಮೇಲಕ್ಕೆ ಮಿನುಗುತ್ತಿದ್ದಂತೆ ಸಲ್ಮಾಲಿಯ ಆಲೋಚನೆಗಳು ಒಳಮುಖವಾಗಿ ತಿರುಗಿದವು. ನಾರದನಿಗೆ ತಾನು ಹೇಳಿದ ಮಾತುಗಳು ಸುಳ್ಳಾಗಿವೆ ಮತ್ತು ತಾನು ಗಾಳಿಯ ದೇವರಿಗಿಂತ ನಿಜವಾಗಿಯೂ ದುರ್ಬಲನಾಗಿದ್ದೇನೆ ಎಂದು ಆತ ಗುರುತಿಸಿಕೊಂಡನು. ಆದರೂ ಬುದ್ಧಿವಂತಿಕೆಯ ಕ್ಷೇತ್ರದಲ್ಲಿ ತಾನು ಮರಗಳ ನಡುವೆ ಏಕಾಂಗಿಯಾಗಿ ನಿಲ್ಲುತ್ತೇನೆ ಎಂದು ಆತನಿಗೆ ತಿಳಿದಿತ್ತು. ಸಲ್ಮಾಲಿಯ ಆತ್ಮಾವಲೋಕನವು ಆಳವಾದ ಸತ್ಯವನ್ನು ಬಹಿರಂಗಪಡಿಸಿತು. ಬುದ್ಧಿವಂತಿಕೆ ಮತ್ತು ತಿಳುವಳಿಕೆಯು ಶಕ್ತಿಯ ನಿಜವಾದ ಅಳತೆಗಳು, ದೈಹಿಕ ಶಕ್ತಿಯಲ್ಲ. ಭೀಷ್ಮನ ಕಥೆಯು ಕೊನೆಗೊಂಡಿತು. ಅವನ ಶ್ರೋತೃಗಳಿಗೆ ಸಲ್ಮಾಲಿ ಮರದ ಮಾತುಗಳನ್ನು ಯೋಚಿಸಲು ಅವಕಾಶ ಮಾಡಿಕೊಟ್ಟಿತು. ಕಾಡಿನ ಮಧ್ಯಭಾಗದಲ್ಲಿ ಒಂದು ಪ್ರಾಚೀನ ಸಲ್ಮಾಲಿ ಮರವಿತ್ತು. ಅದರ ಕೊಂಬೆಗಳು ಗಾಳಿಯಲ್ಲಿ ನಿಧಾನವಾಗಿ ತೂಗಾಡುತ್ತಿದ್ದವು. ಅದರ ಎಲೆಗಳು ನಿಧಾನವಾಗಿ ತೂಗಾಡುತ್ತಿದ್ದವು. ಅದು ರಹಸ್ಯಗಳನ್ನು ಗಾಳಿಯಲ್ಲಿ ಪಿಸುಗುಟ್ಟುತ್ತಿತ್ತು. ಅದು ಅದರ ಕೊಂಬೆಗಳನ್ನು ತಬ್ಬಿಕೊಳ್ಳುತ್ತಿತ್ತು. ಆದರೆ ಅದರ ಬರುವಾದ ನೋಟದ ಕೆಳಗೆ ಸಲ್ಮಾಲಿಯು ರಹಸ್ಯವಾದ ದುಃಖವನ್ನು ಹೊಂದಿತ್ತು. ಅದು ಒಂದು ದುರದೃಷ್ಟಕರ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಅದು ತನ್ನ ಅದೃಷ್ಟವನ್ನು ಶಾಶ್ವತವಾಗಿ ಬದಲಾಯಿಸುತ್ತದೆ. ಭಾರವಾದ ಹೃದಯದಿಂದ ಸಲ್ಮಾಲಿ ಮರವು ತನ್ನ ಎಲ್ಲಾ ಕೊಂಬೆಗಳನ್ನು ಪ್ರಧಾನ ಮತ್ತು ಪೂರಕ ಸ್ವಯಂ ಶುದ್ಧೀಕರಣದ ಕಾರ್ಯದಲ್ಲಿ ತ್ಯಾಗ ಮಾಡಲು ನಿರ್ಧರಿಸಿತು. ಸೂರ್ಯನು ಕಾಡಿನ ಮೇಲೆ ಏರಿದಾಗ ಮರವು ಸ್ಥಿರವಾಗಿ ನಿಂತಿತು. ಅದರ ಕಾಲುಗಳು ಅದರ ಕಾಂಡದಿಂದ ಬೇರ್ಪಟ್ಟವು. ಸಲ್ಮಾಲಿಯ ಸಂಕಲ್ಪವನ್ನು ಅರಿತ ಗಾಳಿ ಕುತೂಹಲ ಮತ್ತು ಆತಂಕದ ಮಿಶ್ರಣದೊಂದಿಗೆ ಸಮೀಪಿಸಿತು. ಬಿರುಗಾಳಿಯೊಂದಿಗೆ ಗಾಳಿ ತನ್ನ ದಾರಿಯಲ್ಲಿದ್ದ ದೊಡ್ಡ ಮರಗಳನ್ನು ಕಡಿಯುತ್ತಾ ಸಲ್ಮಾಲಿಯ ಕಡೆಗೆ ಬೀಸಿತು. ಆದರೆ ಈಗ ಅದರ ಮೇಲ್ಭಾಗ, ಕೊಂಬೆಗಳು, ಎಲೆಗಳು ಮತ್ತು ಹೂವುಗಳಿಂದ ಬೇರ್ಪಟ್ಟ ಮರವನ್ನು ನೋಡಿದಾಗ ಅದರ ವರ್ತನೆ ಬದಲಾಯಿತು. ಗಾಳಿಯ ಕೋಪವು ಸಂತೋಷಕ್ಕೆ ದಾರಿ ಮಾಡಿಕೊಟ್ಟಿತು ಮತ್ತು ಅದು ಸಲ್ಮಾಲಿಯನ್ನು ಅರಣ್ಯದಲ್ಲಿ ಪ್ರತಿಧ್ವನಿಸುವ ಪದಗಳೊಂದಿಗೆ ಸಂಬೋಧಿಸಿತು. ಓ ಸಲ್ಮಾಲಿಯೇ, ಕೋಪದಿಂದ ತುಂಬಿದವಳೆ, ನಿನ್ನ ಎಲ್ಲಾ ಕೊಂಬೆಗಳನ್ನು ಕತ್ತರಿಸುವ ಮೂಲಕ ನೀನು ನಿನಗೆ ಏನು ಮಾಡಿದ್ದೀಯೋ ಅದನ್ನು ನಾನು ನಿನಗೆ ನಿಖರವಾಗಿ ಮಾಡಬಹುದಿತ್ತು. ಈಗ ನಿನ್ನ ಹೆಮ್ಮೆಯ ಮೇಲ್ಭಾಗ ಮತ್ತು ಹೂವುಗಳಿಂದ ನೀನು ದೂರವಾಗಿದ್ದೀಯ ಮತ್ತು ನೀವು ಈಗ ನಿನ್ನ ಚಿಗುರುಗಳು ಮತ್ತು ಎಲೆಗಳಿಲ್ಲದೆ ಇದ್ದೀಯ. ನಿನ್ನ ಸ್ವಂತ ದುಷ್ಟ ಸಲಹೆಗಳ ಪರಿಣಾಮವಾಗಿ ನೀನು ನನ್ನ ಶಕ್ತಿಯ ಅಡಿಯಲ್ಲಿ ತರಲಾಗಿದ್ದೀಯೆ. ಗಾಳಿಯ ಮಾತುಗಳನ್ನು ಕೇಳುವಾಗ ಸಲ್ಮಾಲಿ ಮರವು ಆಳವಾದ ಅವಮಾನವನ್ನು ಅನುಭವಿಸಿತು. ನಾರದನ ಎಚ್ಚರಿಕೆಯ ಕಥೆಗಳ ನೆನಪುಗಳು ಅದರ ಮನಸ್ಸನ್ನು ತುಂಬಿದವು ಮತ್ತು ಅದು ತನ್ನ ಮೂರ್ಖತನಕ್ಕಾಗಿ ಪಶ್ಚಾತ್ತಾಪ ಪಡಲು ಪ್ರಾರಂಭಿಸಿತು. ಪ್ರಬಲನೊಬ್ಬನ ವೈರತ್ವವನ್ನು ಪ್ರಚೋದಿಸುವ ಮೂಲಕ ಅದು ತನ್ನದೇ ಆದ ಅದೃಷ್ಟವನ್ನು ಮೊಹರು ಮಾಡಿದೆ ಎಂದು ಸಲ್ಮಾಲಿ ಅರಿತುಕೊಂಡಳು. ಪೂಜ್ಯರ
ಋಷಿಯಾದ ಭೀಷ್ಮನು ತನ್ನ ಕಥೆಯನ್ನು ಮುಂದುವರೆಸಿದನು. ಈ ರೀತಿಯಾಗಿ ರಾಜರಲ್ಲಿವೋ ದುರ್ಬಲ ಮತ್ತು ಮೂರ್ಖ ವ್ಯಕ್ತಿಯೇ ಶಕ್ತಿಯುತ ವ್ಯಕ್ತಿಯ ವೈರತ್ವವನ್ನು ಪ್ರಚೋದಿಸುವ ಮೂಲಕ ಕಥೆಯಲ್ಲಿ ಸನ್ಮಾಲಿಯಂತೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಸಮಾನ ಶಕ್ತಿ ಹೊಂದಿದ್ದರೂ ಸಹ ಜನರು ತಮ್ಮನ್ನು ಗಾಯಗೊಳಿಸಿದವರೊಂದಿಗೆ ಇದ್ದಕ್ಕಿದ್ದಂತೆ ವೈರತ್ವವನ್ನು ಪ್ರದರ್ಶಿಸುವುದಿಲ್ಲ. ಮತ್ತೊಂದೆಡೆ ಅವರು ಕ್ರಮೇಣ ತಮ್ಮ ಶಕ್ತಿಯನ್ನು ಪ್ರದರ್ಶಿಸುತ್ತಾರೆ. ಓ ರಾಜನೇ, ಭೀಷ್ಮನ ಮಾತುಗಳು ರಾಜ ಯುಧಿಷ್ಠಿರನಿಗೆ ಒಂದು ಪಾಠವನ್ನು ಕಲಿಸಿದವು. ಮೂರ್ಖ ಬುದ್ಧಿವಂತ ವ್ಯಕ್ತಿಯು ಬುದ್ಧಿವಂತಿಕೆ ಇರುವವನ ಹಗೆತನವನ್ನು ಎಂದಿಗೂ ಪ್ರಚೋದಿಸಬಾರದು. ಅಂತಹ ಸಂದರ್ಭಗಳಲ್ಲಿ ಬುದ್ಧಿವಂತ ವ್ಯಕ್ತಿಯ ಬುದ್ಧಿವಂತಿಕೆಯು ಒಳಹುಲ್ಲಿನ ರಾಶಿಯನ್ನು ಭೇದಿಸುವ ಬೆಂಕಿಯಂತೆ ಅದನ್ನು ಬಳಸುವ ವಿಷಯ ಭೇದಿಸುತ್ತದೆ. ಬುದ್ಧಿವಂತಿಕೆಯು ಒಬ್ಬ ವ್ಯಕ್ತಿಯು ಹೊಂದಬಹುದಾದ ಅತ್ಯಂತ ಅಮೂಲ್ಯವಾದ ಆಸ್ತಿಯಾಗಿದೆ. ಭೀಷ್ಮನು ಮಾತನಾಡುತ್ತಿದ್ದಂತೆ ಆತನ ಮಾತುಗಳು ಪಾಂಡವರು ಮತ್ತು ಕೌರವರ ನಡುವಿನ ಮಹಾ ಯುದ್ಧದ ಚಿತ್ರಣಗಳನ್ನು ರೂಪಿಸಿದ್ದವು. ಪರಾಕ್ರಮಶಾಲಿ ದುರ್ಯೋಧನನು ತನ್ನ 11 ಅಕ್ಷೌಹಿಣಿಯರೊಂದಿಗೆ ಅರ್ಜುನನ ಏಕಾಂಗಿ ಶಕ್ತಿಯ ವಿರುದ್ಧ ಹೋರಾಡಿದ್ದನು. ಕೌರವರ ಪಡೆಗಳು ಸಂಖ್ಯೆಯಲ್ಲಿ ಶ್ರೇಷ್ಠವಾಗಿದ್ದರೂ ಅವು ಅತ್ಯುತ್ತಮವಾಗಿದ್ದವು. ದೊಡ್ಡ ಸಭೆಯ ಮಧ್ಯದಲ್ಲಿ ರಾಜ ಯುಧಿಷ್ಠಿರನು ಪಾಪದ ಮೂಲ ಕಾರಣ ಮತ್ತು ಅದರ ದೂರಗಾಮಿ ಪರಿಣಾಮಗಳನ್ನು ಅರ್ಥಮಾಡಿಕೊಳ್ಳುವ ತೀವ್ರ ಬಯಕೆಯೊಂದಿಗೆ ಪೂಜ್ಯ ಕುಲಪತಿಯಾದ ಭೀಷ್ಮನ ಬಳಿಗೆ ಹೋದನು. ಯುಧಿಷ್ಠಿರನ ಕುತೂಹಲದ ಆಳವನ್ನು ಅರಿತ ಭೀಷ್ಮನು ದುರಾಸೆಯ ಸಂಕೀರ್ಣ ಚಿತ್ರಣವನ್ನು ಬಿಚ್ಚಿಡಲು ಪ್ರಾರಂಭಿಸಿದನು. ಭೀಷ್ಮನ ಧ್ವನಿಯು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಅಹಂಕಾರವೇ ದೊಡ್ಡ ವಿನಾಶಕ ಎಂದು ಘೋಷಿಸಿತು. ಇದು ದೊಡ್ಡ ದುಃಖದ ಜೊತೆಗೆ ಪಾಪ ಮತ್ತು ಅಧಾರ್ಮಿಕತೆಯು ಹರಿಯುವ ಮೂಲವಾಗಿದೆ. ಅವನು ಮಾತನಾಡುವಾಗ ಅವನ ಮಾತುಗಳು ಸಭೆಯ ಮೇಲೆ ಆತ್ಮಾವಲೋಕನದ ಮಂತ್ರವನ್ನು ಹುಟ್ಟುಹಾಕಿದವು. ಅವರನ್ನು ತಮ್ಮ ಹೃದಯದ ಆಳಕ್ಕೆ ಸೆಳೆಯಿತು. ದುರಾಶೆಯು ಹೇಗೆ ಕೋಪ, ಕಾಮ, ನಿರ್ಣಯದ ನಷ್ಟ, ವಂಚನೆ, ಹೆಮ್ಮೆ, ದುರಹಂಕಾರ ಮತ್ತು ದ್ವೇಷಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ಬಹಿರಂಗಪಡಿಸುತ್ತಾ ಭೀಷ್ಮನು ತನ್ನ ಕಥೆಯನ್ನು ಹೆಣೆಯುವುದನ್ನು ಮುಂದುವರೆಸಿದನು. ಯಾವುದೇ ಪ್ರಮಾಣದ ಸಂಪತ್ತು ಅಥವಾ ಆಸ್ತಿಯಿಂದ ತೃಪ್ತಿಪಡಿಸದ ಅತೃಪ್ತ ಭಾವೋದ್ರೇಕವೆಂದು ಅದನ್ನು ವಿವರಿಸಿದನು. ಅದನ್ನು ಎಂದಿಗೂ ತುಂಬಲು ಸಾಧ್ಯವಿಲ್ಲದ ಮಿತಿಯಿಲ್ಲದ ಸಾಗರಕ್ಕೆ ಹೋಲಿಸಿದನು. ಭೀಷ್ಮನ ಮಾತುಗಳು ಕೇಳುವವರ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಣಗಳನ್ನು ನೀಡುತ್ತಿದ್ದವು. ದುರಾಸೆಯು ಒಬ್ಬರ ತೀರ್ಪನ್ನು ಹೇಗೆ ಮಬ್ಬುಗೊಳಿಸುತ್ತದೆ ಎಂಬುದನ್ನು ಅವರು ಕಂಡರು. ಇದು ಅತ್ಯಂತ ಬುದ್ಧಿವಂತ ಮತ್ತು ಅತ್ಯಂತ ವಿದ್ಯಾವಂತ ವ್ಯಕ್ತಿಗಳನ್ನೂ ಸಹ ಕುತಂತ್ರ ಮತ್ತು ಕಪಟದಿಂದ ವರ್ತಿಸುವಂತೆ ಮಾಡಿತು. ದುರಾಸೆಯಿಂದ ಪ್ರೇರೇಪಿಸಲ್ಪಟ್ಟ ಪುರುಷರು ಹೇಗೆ ಅಸೂಯೆ ಪಡುತ್ತಾರೆ, ಕೋಪಗೊಳ್ಳುತ್ತಾರೆ ಮತ್ತು ನಿರ್ದಯರಾಗುತ್ತಾರೆ ಎಂಬುದನ್ನು ಅವರು ನೋಡಿದರು. ಅವರ ಹೃದಯಗಳು ಕಲ್ಲಿನಂತೆ ಗಟ್ಟಿಯಾಗಿರುತ್ತವೆ. ಆದರೂ ಭೀಷ್ಮನು ತನ್ನ ಶ್ರೋತೃಗಳನ್ನು ಹತಾಶೆಯ ಸ್ಥಿತಿಯಲ್ಲಿ ಬಿಡಲಿಲ್ಲ. ದುರಾಸೆಯ ಗ್ರಹಿಕೆಯನ್ನು ಮೀರಿದ ಸದ್ಗುಣದ ಪ್ರಕಾಶದಿಂದ ಹೊಳೆಯುವ ವ್ಯಕ್ತಿಗಳು ಅಸ್ತಿತ್ವದಲ್ಲಿದ್ದರು ಎಂದು ಅವರು ಬಹಿರಂಗಪಡಿಸಿದರು. ಈ ಪುರುಷರು ಮತ್ತು ಮಹಿಳೆಯರು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ವಾಸಿಸುತ್ತಿದ್ದರು. ಪ್ರಾಪಂಚಿಕ ವಸ್ತುಗಳೊಂದಿಗೆ ಆಸಕ್ತಿಯಿಂದ ಮುಕ್ತರಾಗಿದ್ದರು. ಅವರ ಹೃದಯಗಳು ಸಹಾನುಭೂತಿ ಮತ್ತು ದಯೆಯಿಂದ ತುಂಬಿದ್ದವು. ಭೀಷ್ಮನು ಈ ಸದ್ಗುಣಶೀಲ ವ್ಯಕ್ತಿಗಳನ್ನು ಜೀವಕ್ಕೂ ಮರಣಕ್ಕೂ ಹೆದರದವರು, ಪ್ರಾಣಿಗಳ ಆಹಾರ ಮತ್ತು ಭೌತಿಕ ಆಸೆಗಳನ್ನು ತ್ಯಜಿಸಿದವನು ಮತ್ತು ಸದಾಚಾರದ ಅನ್ವೇಷಣೆಯಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡವರು ಎಂದು ವಿವರಿಸಿದ್ದಾನೆ. ಅವರು ಬಹಳ ಧೈರ್ಯಶಾಲಿ ಪುರುಷರು ಮತ್ತು ಮಹಿಳೆಯರಾಗಿದ್ದರು. ಅವರ ಮಾತುಗಳು ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ತುಂಬಿವೆ. ಅವರ ಹೃದಯಗಳು ಎಲ್ಲಾ ಜೀವಿಗಳ ಮೇಲಿನ ಪ್ರೀತಿಯಿಂದ ತುಂಬಿವೆ. ಭೀಷ್ಮನು ಮಾತನಾಡುವುದನ್ನು ಮುಗಿಸಿದಾಗ ಸಭೆಯ ಮೇಲೆ ಭಯದ ಭಾವವು ನೆಲೆಗೊಂಡಿತ್ತು. ವಿವೇಕದಿಂದ ಹೊಳೆಯುತ್ತಿದ್ದ ಅವನ ಕಣ್ಣುಗಳು ಯುಧಿಷ್ಠಿರನು ತನಗೆ ಒಂದು ಅಮೂಲ್ಯವಾದ ಉಡುಗೊರೆಯನ್ನು ನೀಡಲಾಗಿದೆ ಎಂದು ತಿಳಿದುಕೊಂಡು ಕೃತಜ್ಞತೆಯಿಂದ ಭೀಷ್ಮನ ಕಡೆಗೆ ತಿರುಗಿದನು. ದುರಾಸೆಯ ಸ್ವರೂಪ
ಮತ್ತು ಅದರ ವಿರುದ್ಧವಾದ ಸದ್ಗುಣದ ಒಳನು ದುಷ್ಟ ಸ್ವಭಾವದ ಬಗೆಗಿನ ಅವ ಸಂಭಾಷಣೆಗಳ ನಡುವೆ ಪಾಂಡವ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು ಕುತೂಹಲಭರಿತ ಮನಸ್ಸಿನೊಂದಿಗೆ ತನ್ನ ಅಜ್ಜ ಭೀಷ್ಮನ ಕಡೆಗೆ ತಿರುಗಿದನು. ಅಜ್ಜಿ, ಅವನು ಹೇಳಿದನು, ನೀವು ಎಲ್ಲಾ ದುಷ್ಟತೆಗಳ ಮೂಲವು ದುರಾಶೆ ಎಂದು ಹೇಳಿದ್ದೀರಿ. ಆದರೆ ನಾನು ಅಜ್ಞಾನದ ಬಗ್ಗೆ ಹೆಚ್ಚು ವಿವರವಾಗಿ ಕೇಳಲು ಬಯಸುತ್ತೇನೆ. ಅವನು ಮಾತನಾಡಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಹೊಳೆಯುತ್ತಿದ್ದವು. ಅವನ ಧ್ವನಿಯು ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯಿಂದ ತುಂಬಿತ್ತು. ಓ ಯುಧಿಷ್ಠಿರ, ಅಜ್ಞಾನದ ಮೂಲಕ ಪಾಪವನ್ನು ಮಾಡುವ ವ್ಯಕ್ತಿಯು ತಮ್ಮ ಕ್ರಿಯೆಗಳ ಗಂಭೀರತೆಯನ್ನು ಅರಿತುಕೊಳ್ಳದವನು. ಈ ಭೂಮಿಯಲ್ಲಿ ಅವರ ಸಮಯವೂ ಸೀಮಿತವಾಗಿದೆ ಎಂದು ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ ಮತ್ತು ಅವರು ನಿರಂತರವಾಗಿ ಒಳ್ಳೆಯ ಸ್ವಭಾವದವರ ಬಗ್ಗೆ ದ್ವೇಷವನ್ನು ಹೊಂದಿರುತ್ತಾರೆ. ಇದರ ಪರಿಣಾಮವಾಗಿ ಅವರು ಜಗತ್ತಿನಲ್ಲಿ ಅಪಕೀರ್ತಿಗೆ ಒಳಗಾಗುತ್ತಾರೆ. ಯುಧಿಷ್ಠಿರನ ಕುತೂಹಲವು ಕೆರಳಿತು ಮತ್ತು ಆತ ಹೆಚ್ಚಿನ ಮಾಹಿತಿಯನ್ನು ಕೇಳಿದನು. ನಾನು ಅಜ್ಞಾನದ ಮೂಲ ಸ್ಥಳ ಬೆಳವಣಿಗೆ ಕೊಳೆತ ಉದಯ ಬೇರು ಬೇರ್ಪಡಿಸಲಾಗದ ಗುಣಗತಿ ಸಮಯ ಕಾರಣ ಮತ್ತು ಪರಿಣಾಮದ ಬಗ್ಗೆ ಕೇಳಲು ಬಯಸುತ್ತೇನೆ. ಆತನ ಧ್ವನಿಯು ವಿಶ್ವಾಸದಿಂದ ತುಂಬಿತ್ತು. ನಾವು ಇಲ್ಲಿ ಅನುಭವಿಸುವ ದುಃಖವೆಲ್ಲವೂ ಅಜ್ಞಾನದಿಂದ ಹುಟ್ಟಿದೆ. ಭೀಷ್ಮನು ತಿಳುವಳಿಕೆಯಲ್ಲಿ ತಲೆಯಾಡಿಸಿದನು. ಅವನ ಅಭಿವ್ಯಕ್ತಿ ಗಂಭೀರವಾಗಿತ್ತು. ಆಸಕ್ತಿ, ದ್ವೇಷ, ನಿರ್ಣಯದ ನಷ್ಟ, ಸಂತೋಷ, ದುಃಖ, ಅಹಂಕಾರ, ಕಾಮ, ಕೋಪ, ಅಹಂಕಾರ, ವಿಳಂಬ, ಸೋಮಾರಿತನ, ಬಯಕೆ, ದ್ವೇಷ, ಅಸೂಯೆ, ಈ ಎಲ್ಲಾ ಪಾಪ ಕೃತ್ಯಗಳನ್ನು ಅಜ್ಞಾನದ ಸಾಮಾನ್ಯ ಹೆಸರಿನಿಂದ ಕರೆಯಲಾಗುತ್ತದೆ. ಅವನು ವಿರಾಮಗೊಳಿಸಿದನು. ಮುಂದುವರಿಯುವ ಮೊದಲು ತನ್ನ ಆಲೋಚನೆಗಳನ್ನು ಸಂಕಲಿಸಿದನು. ಇದನ್ನು ತಿಳಿದುಕೊಳ್ಳಿ ಯುಧಿಷ್ಠಿರ, ಅಜ್ಞಾನ ಮತ್ತು ದುರಾಶೆ ಒಂದೇ ನಾಣ್ಯದ ಎರಡು ಮುಖಗಳು. ಅವು ಒಂದೇ ವಸ್ತುವನ್ನು ಹಂಚಿಕೊಳ್ಳುತ್ತವೆ ಮತ್ತು ಒಂದೇ ಫಲ ಮತ್ತು ದೋಷಗಳನ್ನು ಉಂಟುಮಾಡುತ್ತವೆ. ಮರವು ಅದರ ಬೇರುಗಳಿಂದ ಬೆಳೆಯುವಂತೆಯೇ ದುರಾಶೆಯಿಂದ ಅಜ್ಞಾನವು ಹುಟ್ಟುತ್ತದೆ. ದುರಾಶೆ ಬೆಳೆದಂತೆ ಅಜ್ಞಾನವೂ ಬೆಳೆಯುತ್ತದೆ. ದುರಾಶೆ ಇರುವಲ್ಲೆಲ್ಲ ಅಜ್ಞಾನವಿದೆ ಮತ್ತು ದುರಾಶೆ ಕಡಿಮೆಯಾದಾಗ ಅಜ್ಞಾನವೂ ಕಡಿಮೆಯಾಗುತ್ತದೆ. ಯುಧಿಷ್ಠಿರನು ಭೀಷ್ಮನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಅವನ ಮನಸ್ಸು ಭೀಷ್ಮನ ಮಾತುಗಳ ವಿವೇಕವನ್ನು ಹೀರಿಕೊಂಡಿತ್ತು. ಅಜ್ಜಿ, ಈ ದುರಾಶೆಯ ಮೂಲವೇನು ಎಂದು ಕೇಳಿದನು. ಭೀಷ್ಮನ ಕಣ್ಣುಗಳು ಸಮಯದ ಆಳವನ್ನು ನೋಡುವಂತೆ ಕಾಣುತ್ತಿದ್ದವು. ದುರಾಸೆಯ ಮೂಲವು ನಿರ್ಣಯದ ನಷ್ಟವಾಗಿದೆ ಮತ್ತು ಒಮ್ಮೆ ಒಬ್ಬರು ತಮ್ಮ ನಿರ್ಣಯವನ್ನು ಕಳೆದುಕೊಂಡರೆ ಅವರು ಅಜ್ಞಾನ ಮತ್ತು ದುರಾಶೆಯ ಚಕ್ರದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾರೆ. ಈ ಚಕ್ರಕ್ಕೆ ಅಂತ್ಯವಿಲ್ಲ ಯುಧಿಷ್ಠಿರ, ಏಕೆಂದರೆ ಅದು ಶಾಶ್ವತವಾಗಿದೆ. ಭೀಷ್ಮನು ಮಾತನಾಡುವುದನ್ನು ಮುಗಿಸಿದಾಗ ಅವರ ಸುತ್ತಲಿನ ವಾತಾವರಣವು ಅವರ ಮಾತುಗಳ ಭಾರದಿಂದ ಭಾರವಾದಂತೆ ತೋರುತ್ತಿತ್ತು. ಆದರೆ ಈ ಚಕ್ರವನ್ನು ಮೀರಿದವರು ಇದ್ದಾರೆ ಎಂದು ಅವನು ಮೃದುವಾಗಿ ಹೇಳಿದನು. ಜನಕ, ಯುವನಾಶ್ವ, ವೃಷದರ್ಭಿ, ಪ್ರಸೇನಜಿತ್ ತಮ್ಮ ದುರಾಶೆಯನ್ನು ನಿಗ್ರಹಿಸುವ ಮೂಲಕ ಸ್ವರ್ಗವನ್ನು ಪಡೆದ ಎಲ್ಲಾ ಮಹಾನ್ ರಾಜರು, ಯುಧಿಷ್ಠಿರನೇ, ನೀವೂ ಸಹ ಅದನ್ನು ತಪ್ಪಿಸಿದರೆ ಅದನ್ನು ಸಾಧಿಸಬಹುದು. ದೊಡ್ಡ ಸಭೆಯ ಮಧ್ಯದಲ್ಲಿ ಸದ್ಗುಣಶೀಲನಾದ ರಾಜ ಯುಧಿಷ್ಠಿರನು ತನ್ನ ಪೂಜ್ಯ ಮೊಮ್ಮಗನಾದ ಭೀಷ್ಮನ ಸಲಹೆಯನ್ನು ಕೇಳಿದನು. ಬೆಂಕಿಯಂತೆ ಉರಿಯುತ್ತಿರುವ ಉತ್ಸಾಹದಿಂದ ಅವನು ಕೇಳಿದ್ದನು, ಓ ಅಜ್ಜಿ, ವೇದಗಳನ್ನು ಅಧ್ಯಯನ ಮಾಡಿ ಸದ್ಗುಣಕ್ಕಾಗಿ ಶ್ರಮಿಸುವ ವ್ಯಕ್ತಿಗೆ ದೊಡ್ಡ ಅರ್ಹತೆಯನ್ನು ತರುವುದು ಯಾವುದು? ಇತರ ಎಲ್ಲಕ್ಕಿಂತ ಆದ್ಯತೆ ನೀಡಬೇಕಾದ ಆ ಕೆಲವು ಕರ್ತವ್ಯಗಳು ಯಾವುವು? ಅವನು ಮಾತನಾಡಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಸಂತೋಷದಿಂದ ಹೊಳೆಯುತ್ತಿದ್ದವು. ನನ್ನ ಮಗನೇ, ನಾನು ನಿನಗೆ ಆತ್ಮಸಂಯಮದ ರಹಸ್ಯಗಳನ್ನು ತಿಳಿಸುತ್ತೇನೆ. ಇದು ಎಲ್ಲಾ ಸದ್ಗುಣಗಳಲ್ಲಿ ಅತ್ಯುನ್ನತವಾಗಿದೆ. ಇದು ಬ್ರಹ್ಮನ ಶಾಶ್ವತ ಕರ್ತವ್ಯವಾಗಿದೆ ಮತ್ತು ಅದರಿಂದ ಒಬ್ಬರ ಕಾರ್ಯಗಳ ನಿಜವಾದ ಫಲವೂ ಬರುತ್ತದೆ. ಮುಂದುವರಿಯುವ ಮೊದಲು ತನ್ನ ಆಲೋಚನೆಗಳನ್ನು ಸಂಗಳಿಸುತ್ತಾ ಅವನು ವಿರಾಮಗೊಳಿಸಿದನು. ಸ್ವನಿಯಂತ್ರಣವು ದಾನ, ತ್ಯಾಗ ಮತ್ತು ವೇದಗಳ ಅಧ್ಯಯನವನ್ನು
ಅದರ ಅರ್ಹತೆಯಲ್ಲಿ ಮೀರಿಸುತ್ತದೆ. ಇದು ಒಬ್ಬ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಆತ್ಮವನ್ನು ಶುದ್ಧೀಕರಿಸುತ್ತದೆ ಮತ್ತು ಅತ್ಯುನ್ನತ ಆಶೀರ್ವಾದಕ್ಕೆ ಕಾರಣವಾಗುತ್ತದೆ. ಸ್ವನಿಯಂತ್ರಣಕ್ಕೆ ಸಮಾನವಾದ ಬೇರೆ ಯಾವುದೇ ಕರ್ತವ್ಯದ ಬಗ್ಗೆಯೇ ನಾನು ಕೇಳಿಲ್ಲ. ಅದರ ಮೂಲಕ ವ್ಯಕ್ತಿಯು ದೊಡ್ಡ ಸದ್ಗುಣವನ್ನು ಪಡೆಯುತ್ತಾನೆ ಮತ್ತು ಅವರ ಮನಸ್ಸು ಹರ್ಷಚಿತ್ತದಿಂದ ಉಳಿಯುತ್ತದೆ. ಭೀಷ್ಮನು ಮಾತನಾಡುತ್ತಿರುವಾಗ ಆತನ ಮಾತುಗಳು ಗಾಢ ವಿಶ್ವಾಸದಿಂದ ಸುರಿಯುತ್ತಿದ್ದವು. ಒಣಗಿದ ಗಂಟಲಿಗೆ ಅಮೃತ ಸುರಿದಂತೆ ಯುಧಿಷ್ಠಿರನು ತನ್ನ ಅಜ್ಜಿಯ ಬುದ್ಧಿವಂತಿಕೆಯಿಂದ ಅವನ ಕಣ್ಣುಗಳು ಕುಡಿಯುತ್ತಿದ್ದವು. ಯುಧಿಷ್ಠಿರನು ತನ್ನ ಕುತೂಹಲವನ್ನು ಕೆರಳಿಸುತ್ತಾ, ಆತ್ಮಸಂಯಮದ ಸಂಕೇತಗಳು ಯಾವುವು ಎಂದು ಕೇಳಿದನು. ಭೀಷ್ಮನು ಮುಗುಳ್ನಕ್ಕನು ಮತ್ತು ಆತ್ಮಸಂಯಮದ ಗುಣಗಳನ್ನು ವಿವರಿಸಲು ಪ್ರಾರಂಭಿಸಿದನು. ಕ್ಷಮೆ, ತಾಳ್ಮೆ, ಗಾರ್ಯದಿಂದ ದೂರವಿರುವುದು, ನಿಷ್ಪಕ್ಷಪಾತ, ಸತ್ಯ, ಪ್ರಾಮಾಣಿಕತೆ, ಇಂದ್ರಿಯಗಳ ವಿಜಯ ಮತ್ತು ಇನ್ನೂ ಅನೇಕ ಗುಣಗಳು ಒಬ್ಬ ವ್ಯಕ್ತಿಯನ್ನು ಸ್ವಯಂ ನಿರ್ಬಂಧಿತನನ್ನಾಗಿ ಮಾಡುತ್ತವೆ ಎಂದು ಭೀಷ್ಮ ಹೇಳಿದನು. ಅಂತಹ ವ್ಯಕ್ತಿಯು ಪ್ರಶಂಸೆ ಮತ್ತು ಅಪಪ್ರಸಾರವನ್ನು ತಪ್ಪಿಸುತ್ತಾನೆ ಮತ್ತು ಅಸೂಯೆ ಮತ್ತು ದ್ವೇಷದಿಂದ ಮುಕ್ತನಾಗಿರುತ್ತಾನೆ. ಅವರು ಎಂದಿಗೂ ಒರಟಾಗಿರುವುದಿಲ್ಲ ಮತ್ತು ಅವರ ಹೃದಯವು ಶುದ್ಧ ಮತ್ತು ಸಂತೃಪ್ತವಾಗಿರುತ್ತದೆ. ಭೀಷ್ಮನು ಮಾತನಾಡುತ್ತಿರುವಾಗ ಅವನ ಮಾತುಗಳು ಯುಧಿಷ್ಠಿರನನ್ನು ಅದರ ಮೃದುವಾದ ಮಡಿಕೆಗಳಲ್ಲಿ ಸುತ್ತುವಂತೆ ತೋರುವ ಬುದ್ಧಿವಂತಿಕೆಯ ವಸ್ತ್ರವನ್ನು ನೇದವು. ರಾಜನ ಕಣ್ಣುಗಳು ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು ಮತ್ತು ತನ್ನ ಆತ್ಮವು ಆತ್ಮಸಂಯಮದ ಬಯಕೆಯಿಂದ ಅಲುಗಾಡುತ್ತಿರುವುದನ್ನು ಅವನು ಅನುಭವಿಸಿದನು. ಆತ್ಮಸಂಯಮದ ಅಂತಿಮ ಪ್ರತಿಫಲವೇನು ಎಂದು ಯುಧಿಷ್ಠಿರನು ತನ್ನ ಧ್ವನಿಯಲ್ಲಿ ಪಿಸುಗುಟ್ಟಿದಂತೆ ಕೇಳಿದನು. ಭೀಷ್ಮನ ಮುಖವು ಆಳವಾದ ಬುದ್ಧಿವಂತಿಕೆಯಿಂದ ಹೊಳೆಯಿತು. ಆತ ಉತ್ತರಿಸಿದ, ಸಾರ್ವತ್ರಿಕ ಸ್ನೇಹವನ್ನು ಆಚರಿಸುವ, ಸದ್ಗುಣಶೀಲ ನಡವಳಿಕೆಯನ್ನು ಹೊಂದಿರುವ ಮತ್ತು ಆತ್ಮದ ಜ್ಞಾನವನ್ನು ತಿಳಿದಿರುವ ವ್ಯಕ್ತಿ. ಅಂತಹ ವ್ಯಕ್ತಿಯು ವಿಮೋಚನೆಯನ್ನು ಪಡೆಯುತ್ತಾನೆ. ಆ ಕ್ಷಣದಲ್ಲಿ ಯುಧಿಷ್ಠಿರನು ತನ್ನ ಹೃದಯವು ಬೆಳಗಿನ ಬಿಸಿಲಿನಲ್ಲಿ ಅರಳುವ ಕಮಲದ ಹೂವಿನಂತೆ ಸಂತೋಷದಿಂದ ವಿಸ್ತರಿಸಿದೆ ಎಂದು ಭಾವಿಸಿದನು. ತನಗೆ ಒಂದು ಅಮೂಲ್ಯವಾದ ಉಡುಗೊರೆಯನ್ನು ನೀಡಲಾಗಿದೆ ಎಂದು ಅವನಿಗೆ ತಿಳಿದಿತು, ಆತ್ಮಸಂಯಮದ ಬುದ್ಧಿವಂತಿಕೆ. ಮತ್ತು ಅವನು ಅದರ ಮಾರ್ಗವನ್ನು ಅನುಸರಿಸಲು ಪ್ರತಿಜ್ಞೆ ಮಾಡಿದನು. ಏನು ಬೇಕಾದರೂ ಬರಬಹುದು. ಸಭೆಯು ಚದುರಿದಂತೆ ಭೀಷ್ಮನ ಮಾತುಗಳು ಗಾಳಿಯಲ್ಲಿ ತೇಲುತ್ತಿದ್ದವು. ದೊಡ್ಡ ಸಭೆಯ ಮಧ್ಯದಲ್ಲಿ ಭೀಷ್ಮನು ಎತ್ತರವಾಗಿ ನಿಂತನು. ಅವನು ಮಾತನಾಡಲು ಪ್ರಾರಂಭಿಸಿದಾಗ ಅವನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಮಿನುಗುತ್ತಿದ್ದವು. ಬುದ್ಧಿವಂತರು, ಅವನು ಹೇಳಿದನು, ಎಲ್ಲಾ ವಿಷಯಗಳು ತಪಸ್ಸಿನಲ್ಲಿ ಬೇರುಗಳನ್ನು ಹೊಂದಿವೆ ಎಂದು ಘೋಷಿಸಿ, ಈ ಶಿಸ್ತನ್ನು ಅನುಭವಿಸದವನು ತನ್ನ ಸ್ವಂತ ಕಾರ್ಯಗಳ ಪ್ರತಿಫಲವನ್ನೂ ಸಹ ಪಡೆಯುವ ಭರವಸೆ ಹೊಂದಿಲ್ಲ. ಅವನು ಮಾತನಾಡುವಾಗ ಒಂದು ಸೂಕ್ಷ್ಮವಾದ ಆದರೆ ಸ್ಪಷ್ಟವಾದ ಶಕ್ತಿಯು ಗಾಳಿಯನ್ನು ತುಂಬಿದಂತೆ ತೋರುತ್ತಿತ್ತು. ಅದು ಭೀಷ್ಮನ ಮಾತುಗಳ ಶಕ್ತಿಯಿಂದ ಅಸ್ತಿತ್ವದ ಬಟ್ಟೆಯನ್ನು ಹೊಸದಾಗಿ ಹೆಣೆಯುತ್ತಿರುವಂತೆ ತೋರುತ್ತಿತ್ತು. ಸೃಷ್ಟಿಕರ್ತನು ಅವನು ಮುಂದುವರಿಸಿದನು, ತಪಸ್ಸಿನ ಮೂಲಕ ಬ್ರಹ್ಮಾಂಡವನ್ನು ಹುಟ್ಟುಹಾಕಿದನು. ಋಷಿಗಳು ತಮ್ಮ ಭಕ್ತಿ ಮತ್ತು ಶಿಸ್ತಿನ ಮೂಲಕ ಪವಿತ್ರ ವೇದಗಳನ್ನು ಪಡೆದರು. ನಾವು ಸೇವಿಸುವ ಆಹಾರ, ಮರಗಳ ಮೇಲೆ ಮಾಗುವ ಹಣ್ಣುಗಳು ಮತ್ತು ಭೂಮಿಯಲ್ಲಿ ಬೆಳೆಯುವ ಬೇರುಗಳು, ಇವೆಲ್ಲವೂ ತಪಸ್ಸಿನ ಶಕ್ತಿಯ ಪರಿಣಾಮವಾಗಿದೆ. ಭೀಷ್ಮನ ಮಾತುಗಳು ಅವರ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಣಗಳನ್ನು ಚಿತ್ರಿಸುತ್ತಿದ್ದಂತೆ ಸಭೆಯು ಶ್ರದ್ಧೆಯಿಂದ ಆಲಿಸಿತು. ಅವರು ವಿಷಯಗಳನ್ನು ನೋಡಿದರು. ಅವರ ಕಣ್ಣುಗಳು ಚಿಂತನೆಯಲ್ಲಿ ಮುಚ್ಚಿದ್ದವು. ಪ್ರಾಚೀನ ಮಂತ್ರಗಳನ್ನು ಜಪಿಸುವಾಗ ಅವರ ದೇಹಗಳು ನಿಧಾನವಾಗಿ ತೂಗಾಡುತ್ತಿದ್ದವು. ಅವರು ಸೃಷ್ಟಿಕರ್ತನ ಕೈಗಳನ್ನು ಉದ್ದೇಶ ಮತ್ತು ನಿಖರತೆಯಿಂದ ಚಲಿಸುತ್ತಿರುವುದನ್ನು ಕಂಡರು. ಆತನು ಜಗತ್ತನ್ನು ರೂಪಿಸಿದ ಔಷಧಿಗಳು ಮತ್ತು ಪ್ರತಿವಿಷಗಳು ಭೀಷ್ಮ ಮುಂದುವರಿಸಿದರು. ಎಲ್ಲವೂ ತಪಸ್ಸಿನ ಶಕ್ತಿಯ ಮೂಲಕ ಕೆಲಸ ಮಾಡುತ್ತವೆ. ಎಲ್ಲ ಉದ್ದೇಶಗಳ ಸಾಧನೆಯು
ಅದರ ಮೇಲೆ ಅವಲಂಬಿತವಾಗಿದೆ. ಯಾವುದು ಅಸಾಧ್ಯವೆಂದು ತೋರುತ್ತದೆಯೋ ಅದನ್ನು ಶಿಸ್ತು ಮತ್ತು ಭಕ್ತಿಯಿಂದ ಗೆಲ್ಲಬಹುದು. ಅವರು ಮಾತನಾಡುವಾಗ ಸಭೆಯಲ್ಲಿ ಒಂದು ಸೂಕ್ಷ್ಮವಾದ ಬದಲಾವಣೆ ನಡೆಯುವಂತೆ ತೋರುತ್ತಿತ್ತು. ಪ್ರತಿಯೊಬ್ಬ ಸದಸ್ಯರೂ ತಮ್ಮದೇ ಆದ ಸಾಮರ್ಥ್ಯದ ಬಗ್ಗೆ ಆಳವಾದ ತಿಳುವಳಿಕೆ ತಳ್ಳಲ್ಪಟ್ಟಂತೆ ಭೀಷ್ಮನ ಮಾತುಗಳು ದಾರಿ ತಪ್ಪಿದವರ ಕಡೆಗೆ ತಿರುಗಿದವು. ಕುಡುಕ ಅವನು ಹೇಳಿದ ತನ್ನದಲ್ಲದದ್ದನ್ನು ತೆಗೆದುಕೊಳ್ಳುವವನು, ಭ್ರೂಣಹತ್ಯೆಯ ತಪ್ಪಿತಸ್ಥನು. ಎಲ್ಲರೂ ಪ್ರಾಯಶ್ಚಿತ್ತದ ಸರಿಯಾದ ಅಭ್ಯಾಸದ ಮೂಲಕ ಶುದ್ಧರಾಗಬಹುದು. ತದನಂತರ ಸೌಮ್ಯವಾದ ನಗುವಿನೊಂದಿಗೆ ಪ್ರಾಯಶ್ಚಿತ್ತವು ತೆಗೆದುಕೊಳ್ಳಬಹುದಾದ ಅನೇಕ ರೂಪಗಳ ಬಗ್ಗೆ ಅವನು ಮಾತನಾಡಿದನು. ಆಹಾರದಿಂದ ದೂರವಿರುವುದು ಪ್ರಾಯಶ್ಚಿತ್ತದ ಅತ್ಯುನ್ನತ ಮತ್ತು ಅತ್ಯುತ್ತಮ ರೂಪವಾಗಿದೆ ಎಂದು ಅವನು ಘೋಷಿಸಿದನು. ಭೀಷ್ಮನ ಮಾತುಗಳು ತಮ್ಮ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಸಭೆಯು ಗೌರವದ ಹೊಳಪಿನಿಂದ ಸ್ನಾನ ಮಾಡಿತು. ಅವರು ಋಷಿಗಳನ್ನು ನೋಡಿದರು. ಅವರ ಮುಖಗಳು ಆಂತರಿಕ ಬೆಳಕಿನಿಂದ ಹೊಳೆಯುತ್ತಿದ್ದವು. ಅವರು ಅಂತಿಮ ಶಿಸ್ತುಬದ್ಧವನ್ನು ಅಭ್ಯಾಸ ಮಾಡುತ್ತಿದ್ದರು. ಅವರು ದೇವರುಗಳನ್ನು ನೋಡಿದರು. ಅವರ ಆಕಾಶ ರೂಪಗಳು ತಪಸ್ಸಿನ ಪ್ರಕಾಶದಿಂದ ಹೊಳೆಯುತ್ತಿದ್ದವು. ಈ ಕ್ಷಣದಲ್ಲಿ ಮನುಷ್ಯ ಮತ್ತು ದೈವಿಕತೆಯ ನಡುವಿನ ಗಡಿಗಳು ಕರಗುತ್ತಿವೆ ಎಂದು ತೋರುತ್ತಿತ್ತು. ಭೀಷ್ಮನ ಮಾತುಗಳು ಸಭೆಯ ಪ್ರತಿಯೊಬ್ಬ ಸದಸ್ಯರೊಳಗೆ ಆಳವಾದ ತಿಳುವಳಿಕೆಯನ್ನು ಜಾಗೃತಗೊಳಿಸಿದವು. ತಪಸ್ಸಿನ ಮೂಲಕ ಏನು ಬೇಕಾದರೂ ಸಾಧ್ಯವಿದೆ. ಹೀಗೆ ಅವರು ತೀರ್ಮಾನಿಸಿದರು. ದೇವರುಗಳು ತಪಸ್ಸಿನ ಮೂಲಕವೇ ತಮ್ಮ ಶ್ರೇಷ್ಠತೆಯನ್ನು ಪಡೆದರು. ತಪಸ್ಸಿನ ಮೂಲಕ ನಾವು ನಮ್ಮದೇ ಆದದ್ದನ್ನು ಪಡೆಯಬಹುದು. ದೊಡ್ಡ ಸಭೆಯ ಮಧ್ಯದಲ್ಲಿ ನೀತಿವಂತ ರಾಜ ಯುಧಿಷ್ಠಿರನು ಸತ್ಯದ ಸದ್ಗುಣವನ್ನು ತಿಳಿದುಕೊಳ್ಳುವ ಉತ್ಸಾಹದಿಂದ ಎತ್ತರವಾಗಿ ನಿಂತನು. ಸಾಟಿಯಿಲ್ಲದ ಭಕ್ತಿ ಮತ್ತು ಸಮಗ್ರತೆಯ ಜೀವನವನ್ನು ನಡೆಸಿದ ಪೂಜ್ಯ ಮೊಮ್ಮಗನಾದ ಭೀಷ್ಮನ ಬುದ್ಧಿವಂತಿಕೆಯನ್ನು ಅವನು ಹುಡುಕಿದನು. ಅಹಿಂಸೆ ನಿನ್ನ ಘನತೆಯೇ. ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಪ್ರತಿಧ್ವನಿಸುವ ತನ್ನ ಧ್ವನಿಯಲ್ಲಿ ಭೀಷ್ಮ ಪ್ರಾರಂಭಿಸಿದ ಸತ್ಯವು ಎಲ್ಲಾ ಸದ್ಗುಣಗಳು ನಿಂತಿರುವ ತಳಪಾಯವಾಗಿದೆ. ಇದು ಸಮಾಜದ 4 ವರ್ಗಗಳಾದ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರನ್ನು ಮೀರಿದ ಶಾಶ್ವತ ಕರ್ತವ್ಯವಾಗಿದೆ. ಸತ್ಯವು ಕೇವಲ ಒಂದು ಸದ್ಗುಣವಲ್ಲ, ಆದರೆ ಆಶ್ರಯ, ತಪಸ್ಸು, ಯೋಗ ಮತ್ತು ಬ್ರಹ್ಮನ ಸಾರವೇ ಆಗಿದೆ. ಭೀಷ್ಮನು ಮಾತನಾಡುತ್ತಿದ್ದಂತೆ ಅವನ ಕಣ್ಣುಗಳು ಆಂತರಿಕ ಬೆಳಕಿನಿಂದ ಹೊಳೆಯುತ್ತಿದ್ದವು. ಸತ್ಯದ ಹಾದಿಯನ್ನು ಬೆಳಗಿಸುತ್ತಿದ್ದವು. ಸತ್ಯದ 13 ರೂಪಗಳಿವೆ. ಅವನು ಮುಂದುವರಿಸಿದನು. ಪ್ರತಿಯೊಂದು ಅದರ ಶುದ್ಧ ಮತ್ತು ಕಲಬೆರಕೆಯ ಸಾರದ ಅಭಿವ್ಯಕ್ತಿಯಾಗಿದೆ. ನಿಷ್ಪಕ್ಷಪಾತವು ದ್ವಂದ್ವತೆಯ ಮುಸುಕು ಮೀರಿ ನೋಡುವ ಸಾಮರ್ಥ್ಯವಾಗಿದೆ. ಎಲ್ಲಾ ಜೀವಿಗಳನ್ನು ದೈವಿಕ ದೃಷ್ಟಿಯಲ್ಲಿ ಸಮಾನವಾಗಿ ನೋಡುವ ಸಾಮರ್ಥ್ಯವಾಗಿದೆ. ಆತ್ಮನಿಯಂತ್ರಣವು ಒಬ್ಬರ ಆಸೆಗಳು, ಭಯಗಳು ಮತ್ತು ಲಗತ್ತುಗಳ ಮೇಲೆ ಪ್ರಭುತ್ವವನ್ನು ಹೊಂದಿದೆ. ಇದು ಒಬ್ಬರಿಗೆ ಸಮಾನತೆಯೊಂದಿಗೆ ನೀತಿಯ ಹಾದಿಯಲ್ಲಿ ನಡೆಯಲು ಅನುವು ಮಾಡಿಕೊಡುತ್ತದೆ. ಭೀಷ್ಮನೊಬ್ಬ ವಿಲಂಬಿಸಿ ಸಭೆಯನ್ನು ಸೌಮ್ಯವಾದ ನೋಟದಿಂದ ಅವಲೋಕಿಸುತ್ತಿದ್ದ. ಕ್ಷಮೆ ಎಂಬುದು ನಮಗೆ ಸಂತೋಷ ಮತ್ತು ನೋವು, ಒಳ್ಳೆಯ ಮತ್ತು ಕೆಟ್ಟ ಎರಡನ್ನೂ ಅಚಲ ಹೃದಯದಿಂದ ತಾಳಿಕೊಳ್ಳಲು ಅನುವು ಮಾಡಿಕೊಡುವ ಗುಣವಾಗಿದೆ. ನಮ್ರತೆಯು ನಮ್ಮ ಮಾತು ಮತ್ತು ಕಾರ್ಯಗಳನ್ನು ಅಲಂಕರಿಸುವ ಸದ್ಗುಣವಾಗಿದೆ. ಸಹಾನುಭೂತಿ ಮತ್ತು ದಯೆಯ ಕಡೆಗೆ ನಮಗೆ ಮಾರ್ಗದರ್ಶನ ನೀಡುತ್ತದೆ. ತಾಳ್ಮೆಯು ತಾಳ್ಮೆಯಿಂದ ಉದ್ಭವಿಸುವ ಶಕ್ತಿಯಾಗಿದೆ. ಇದು ನಮಗೆ ಧೈರ್ಯ ಮತ್ತು ಸ್ಥಿತಿಸ್ಥಾಪಕತ್ವದೊಂದಿಗೆ ಜೀವನದ ಪರೀಕ್ಷೆಗಳ ಮೂಲಕ ನಡೆಯಲು ಅನುವು ಮಾಡಿಕೊಡುತ್ತದೆ. ಅವನು ಮಾತನಾಡುವಾಗ ಭೀಷ್ಮನ ಮಾತುಗಳು ಬುದ್ಧಿವಂತಿಕೆಯ ಭಾವಚಿತ್ರವನ್ನು ನೇಯ್ದವು. ಪ್ರತಿಯೊಂದು ದಾರವೂ ಸತ್ಯದ ಒಂದು ಅಂಶವನ್ನು ಪ್ರತಿನಿಧಿಸುತ್ತದೆ. ತ್ಯಾಗವು ಪ್ರಾಪಂಚಿಕ ಆಸ್ತಿ ಮತ್ತು ಆಸೆಗಳೊಂದಿಗಿನ ಆಸಕ್ತಿಯನ್ನು ಬಿಟ್ಟುಬಿಡುವುದು. ಪ್ರಕೃತಿ ಮತ್ತು ದೈವಿಕತೆಯೊಂದಿಗೆ ಸಾಮರಸ್ಯದಿಂದ ಬದುಕಲು ನಮ್ಮನ್ನು ಮುಕ್ತಗೊಳಿಸುತ್ತದೆ. ಒಳ್ಳೆಯತನವು ಒಳಗಿನಿಂದ ಹೊರಹೊಮ್ಮುವ ಸದ್ಗುಣವಾಗಿದೆ.
ಇದು ಎಲ್ಲಾ ಜೀವಿಗಳ ಬಗ್ಗೆ ನಿಸ್ವಾರ್ಥವಾಗಿ ವರ್ತಿಸಲು ನಮಗೆ ಸ್ಫೂರ್ತಿ ನೀಡುತ್ತದೆ. ಧೈರ್ಯವು ಆಂತರಿಕ ಶಾಂತಿಯಿಂದ ಉದ್ಭವಿಸುವ ಶಕ್ತಿಯಾಗಿದ್ದು, ಜೀವನದ ಸವಾಲುಗಳನ್ನು ಸಮಚಿತ್ತದಿಂದ ಎದುರಿಸಲು ನಮಗೆ ಅನುವು ಮಾಡಿಕೊಡುತ್ತದೆ. ಭೀಷ್ಮನು ಸತ್ಯದ ಅಂತಿಮ ಗುಣಲಕ್ಷಣಗಳಾದ ಸಹಾನುಭೂತಿ ಮತ್ತು ಗಾಯದಿಂದ ದೂರವಿರುವುದನ್ನು ಬಹಿರಂಗಪಡಿಸಿದಾಗ ಸಭೆಯು ಶ್ರದ್ಧೆಯಿಂದ ಆಲಿಸಿತು. ಸತ್ಯದ ಈ 13 ರೂಪಗಳು ಪ್ರತ್ಯೇಕ ಸದ್ಗುಣಗಳಲ್ಲ, ಆದರೆ ಒಂದೇ ಪ್ರಕಾಶಮಾನವಾದ ರತ್ನದ ವಿಭಿನ್ನ ಅಂಶಗಳಾಗಿವೆ ಎಂದು ಅವರು ಘೋಷಿಸಿದರು. ಅವು ಪರಸ್ಪರ ಬೆಂಬಲಿಸುತ್ತವೆ ಮತ್ತು ಬಲಪಡಿಸುತ್ತವೆ, ಸದಾಚಾರವನ್ನು ಎತ್ತಿಹಿಡಿಯುವ ಮುರಿಯಲಾಗದ ಬಂಧವನ್ನು ರೂಪಿಸುತ್ತವೆ. ಸೂರ್ಯನು ಸಭೆಯ ಮೇಲೆ ಮುಳುಗಲು ಪ್ರಾರಂಭಿಸಿದಾಗ ಭೀಷ್ಮನು ತನ್ನ ಪ್ರವಚನವನ್ನು ಒಂದು ಆಳವಾದ ಹೇಳಿಕೆಯೊಂದಿಗೆ ಮುಕ್ತಾಯಗೊಳಿಸಿದನು. ಸತ್ಯಕ್ಕಿಂತ ದೊಡ್ಡ ಕರ್ತವ್ಯವಿಲ್ಲ ಮತ್ತು ಸುಳ್ಳಿಗಿಂತ ಘೋರವಾದ ಪಾಪವಿಲ್ಲ. ಸತ್ಯವೇ ನೀತಿಯ ಅಡಿಪಾಯವಾಗಿದೆ, ಏಕೆಂದರೆ ಈ ಪವಿತ್ರ ಬಾವಿಯಿಂದಲೇ ಎಲ್ಲಾ ಸದ್ಗುಣಗಳೂ ಹರಿಯುತ್ತವೆ. ಯುಧಿಷ್ಠಿರನು ಭೀಷ್ಮನಿಗೆ ಗೌರವದಿಂದ ತಲೆಬಾಗುತ್ತಿದ್ದಂತೆ ಸಭೆಯು ಚಪ್ಪಾಳೆ ತಟ್ಟಿ ನೀಡಿದ ಬುದ್ಧಿವಂತಿಕೆಯನ್ನು ಅಂಗೀಕರಿಸಿತು. ದೊಡ್ಡ ಸಭೆಯ ಮಧ್ಯದಲ್ಲಿ ಬುದ್ಧಿವಂತ ಮತ್ತು ನ್ಯಾಯಯುತ ರಾಜ ಯುಧಿಷ್ಠಿರನು ಪೂಜ್ಯ ಋಷಿಯಾದ ಭೀಷ್ಮನ ಕಡೆಗೆ ತಿರುಗಿ ಅವನ ಮನಸ್ಸಿನಲ್ಲಿ ತೂಗಾಡುತ್ತಿದ್ದ ಒಂದು ಪ್ರಶ್ನೆಯನ್ನು ಕೇಳಿದನು. ಹೇ ಭೀಷ್ಮನೇ, ನನಗೆ ಹೇಳು. ಅವನು ಹೇಳಿದನು, ನಮ್ಮೊಳಗೆ ಕೋಪ ಮತ್ತು ಕಾಮವನ್ನು ಹುಟ್ಟುಹಾಕುವ ಮತ್ತು ನಮ್ಮ ಜೀವನದಲ್ಲಿ ದುಃಖ, ನಿರ್ಣಯದ ನಷ್ಟ ಮತ್ತು ದ್ವೇಷವನ್ನು ತರುವ ಆ ಶಕ್ತಿಗಳ ಬಗ್ಗೆ ಎಲ್ಲವನ್ನೂ ಹೇಳಿ ಭರತ ಕುಲದ ಗೂಳಿಯಾದ ಭೀಷ್ಮನು ಗಂಭೀರವಾಗಿ ತಲೆಯಾಡಿಸಿದನು. ಅವನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ಈ 13 ದುಷ್ಕೃತ್ಯಗಳು ಎಲ್ಲಾ ಜೀವಿಗಳನ್ನು ಆವರಿಸಿರುವ ಪ್ರಬಲ ವೈರಿಗಳು ಎಂದು ಅವನು ಪ್ರಾರಂಭಿಸಿದನು. ಅವರು ಎಲ್ಲಾ ಕಡೆಗಳಿಂದ ನಮ್ಮನ್ನು ಸಮೀಪಿಸುತ್ತಾರೆ, ತೋಳಗಳಂತೆ, ಮತ್ತು ತಮ್ಮ ಶಕ್ತಿಯಿಂದ ನಮ್ಮನ್ನು ಪೀಡಿಸುತ್ತಾರೆ. ಅವು ದುಃಖ ಮತ್ತು ಪಾಪವನ್ನು ಉಂಟುಮಾಡುತ್ತವೆ ಮತ್ತು ಅವುಗಳನ್ನು ಅರ್ಥಮಾಡಿಕೊಳ್ಳುವುದು ಪ್ರತಿಯೊಬ್ಬ ಮನುಷ್ಯನಿಗೂ ಅತ್ಯಗತ್ಯವಾಗಿದೆ. ಭೀಷ್ಮನು ಪ್ರತಿಯೊಂದು ಪಾಪದ ಮೂಲವನ್ನು ವಿವರಿಸುವಾಗ ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಕೋಪ, ಅವನು ಹೇಳಿದನು, ದುರಾಸೆಯನ್ನು ಹುಟ್ಟುತ್ತದೆ ಮತ್ತು ಇತರರ ತಪ್ಪುಗಳಿಂದ ಬಲಗೊಳ್ಳುತ್ತದೆ. ಆದರೆ ಕ್ಷಮೆ ಅದನ್ನು ನಿಗ್ರಹಿಸಬಹುದು ಮತ್ತು ಕಣ್ಮರೆಯಾಗುವಂತೆ ಮಾಡಬಹುದು. ಮುಂದುವರಿಯುವ ಮೊದಲು ಅವನು ಒಂದು ಕ್ಷಣ ವಿರಾಮಗೊಳಿಸಿದ್ದನು. ಕಾಮವು ಮತ್ತೊಂದೆಡೆ ಸಂಕಲ್ಪದಿಂದ ಉದ್ಭವಿಸುತ್ತದೆ ಮತ್ತು ಭೋಗವು ಅದರ ಜ್ವಾಲೆಗಳನ್ನು ಪೋಷಿಸುತ್ತದೆ. ಆದರೂ ಬುದ್ಧಿವಂತಿಕೆಯು ಅದರಿಂದ ದೂರವಾದಾಗ ಕಾಮವು ಸಾರುತ್ತದೆ. ಭೀಷ್ಮನ ಮಾತುಗಳು ಯುಧಿಷ್ಠಿರನ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಣಗಳನ್ನು ಚಿತ್ರಿಸಿದವು. ಅಸೂಯೆ, ಅವರು ಹೇಳಿದರು, ಕೋಪ ಮತ್ತು ದುರಾಶೆಯ ನಡುವೆ ಉದ್ಭವಿಸುತ್ತದೆ. ಆದರೆ ಸಹಾನುಭೂತಿ ಮತ್ತು ಸ್ವಯಂ ಜ್ಞಾನವು ಅದನ್ನು ಹೋಗಲಾಡಿಸಬಹುದು. ಅವರು ಪ್ರಾಪಂಚಿಕ ವಸ್ತುಗಳ ಕ್ಷಣಿಕ ಸ್ವರೂಪದ ಬಗ್ಗೆ ಮತ್ತು ಜ್ಞಾನವು ಅವುಗಳನ್ನು ಕಡೆಗಣಿಸಲು ಹೇಗೆ ಕಾರಣವಾಗುತ್ತದೆ ಎಂಬುದರ ಬಗ್ಗೆ ಮಾತನಾಡಿದರು. ಬುದ್ಧಿವಂತ ಪುರುಷರಲ್ಲಿ ನಿಜವಾದ ಬುದ್ಧಿವಂತಿಕೆಯನ್ನು ಪಡೆದಾಗ ಅಸೂಯೆ ಶೀಘ್ರವಾಗಿ ಕಣ್ಮರೆಯಾಗುತ್ತದೆ ಎಂದು ಅವರು ಹೇಳಿದರು. ಭೀಷ್ಮನು ತನ್ನ ವಿವರಣೆಯನ್ನು ಮುಂದುವರಿಸುತ್ತಿದ್ದಂತೆ ಯುಧಿಷ್ಠಿರನ ಕಣ್ಣುಗಳು ತಿಳುವಳಿಕೆಯೊಂದಿಗೆ ವಿಶಾಲವಾದವು. ಭೀಷ್ಮನು ಹೇಳಿದನು, ನಿರ್ಣಯದ ನಷ್ಟವು ಅಜ್ಞಾನದಲ್ಲಿ ಬೇರುಗಳನ್ನು ಹೊಂದಿದೆ ಮತ್ತು ಪಾಪದ ಅಧ್ಯಾಸಗಳಿಂದ ಹೊರಹೊಮ್ಮುತ್ತದೆ. ಆದರೆ ನಾವು ಬುದ್ಧಿವಂತ ಜನರ ಸಹವಾಸವನ್ನು ಹುಡುಕಿದಾಗ ಈ ದುರ್ಗುಣವು ತನ್ನ ತಲೆಯನ್ನು ಮರೆಮಾಡುತ್ತದೆ. ಅವರು ಸಂಘರ್ಷದ ಧರ್ಮಗ್ರಂಥಗಳ ಬಗ್ಗೆ ಮತ್ತು ಅವು ಹೇಗೆ ವೈವಿಧ್ಯಮಯ ಬಯಕೆಗಳಿಗೆ ಕಾರಣವಾಗಬಹುದು ಎಂಬುದರ ಬಗ್ಗೆ ಮಾತನಾಡಿದರು. ಆದರೂ ನಿಜವಾದ ಜ್ಞಾನವು ಈ ಆಸೆಗಳನ್ನು ನಿವಾರಿಸುತ್ತದೆ. ಭೀಷ್ಮರ ಮಾತುಗಳು ಮಾನವೀಯತೆಯನ್ನು ಆವರಿಸಿರುವ ದುಷ್ಕೃತ್ಯಗಳನ್ನು ವಿವರಿಸುವಾಗ ಭಾವನೆಗಳ ಕೆತ್ತನೆಯನ್ನು ಹುಟ್ಟುಹಾಕಿದವು. ದುಃಖ, ಅವರು ಹೇಳಿದರು, ಬೇರ್ಪಡುವಿಕೆಯಿಂದ ಜಾಗೃತಗೊಂಡ ವಾತ್ಸಲ್ಯದಿಂದ ಉದ್ಭವಿಸುತ್ತಾನೆ, ಆದರೆ ಸತ್ತವರು ಹಿಂತಿರುಗುವುದಿಲ್ಲ ಎಂದು ನಾವು ತಿಳಿದಾಗ
ನಮ್ಮ ದುಃಖವು ಕಡಿಮೆಯಾಗುತ್ತದೆ. ಅವರು ಇತರರ ಒಳ್ಳೆಯದನ್ನು ಸಹಿಸಿಕೊಳ್ಳುವ ಅಸಮರ್ಥತೆ ಮತ್ತು ಕೋಪ ಮತ್ತು ದುರಾಸೆಯಿಂದ ಅದು ಹೇಗೆ ಮುಂದುವರಿಯುತ್ತದೆ ಎಂಬುದರ ಬಗ್ಗೆ ಮಾತನಾಡಿದರು. ಆದರೂ ಎಲ್ಲಾ ಜೀವಿಗಳ ಬಗ್ಗೆ